ಜ್ಞಾನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಎಲ್ಲ ಕೇಳುಗರಿಗೆ ಅಂತಾರಾಷ್ಟ್ರೀಯ ಯೋಗ ದಿನದ ಶುಭಾಶಯಗಳು. ಈ ವರ್ಷದ ಘೋಷವಾಕ್ಯ ಅಥವಾ ಥೀಮ್ ಆರೋಗ್ಯಕರ ವೃದ್ಧಿಗಾಗಿ ಯೋಗ. ಯೋಗದ ವಿಶೇಷತೆ ಕುರಿತು ಮಾತನಾಡಲು ಈ ದಿನ ನಮ್ಮ ಜೊತೆ ಯೋಗಾಚಾರ್ಯ ಡಾಕ್ಟರ್ BP ಮೂರ್ತಿಯವರು ಇದ್ದಾರೆ. ಇವರು ಸೋಮವಾರಪೇಟೆ ತಾಲೂಕು ಬೆಂಬಳೂರು ಗ್ರಾಮದವರು. ಇಲ್ಲಿ ಮೊದಲ ವಿದ್ಯಾಭ್ಯಾಸ ಮಾಡಿ ಹಾಸನದ NDRK ಕಾಲೇಜು ಮತ್ತು ಹೇಮಗಂಗೋತ್ರಿಗಳಲ್ಲಿ BCom MCom ಮುಗಿಸಿ ಚಿದಂಬರಂನ ಅಣ್ಣಾಮಲೈ ಯೂನಿವರ್ಸಿಟಿಯಲ್ಲಿ MSc ಇನ್ ಯೋಗ PGDY ಪದವಿ ಪಡೆದಿದ್ದಾರೆ. ಕಳೆದ 43 ವರ್ಷಗಳಿಂದ ಯೋಗಾಭ್ಯಾಸ ಮಾಡ್ತಾ ಇದ್ದಾರೆ ಹಾಗೂ 26 ವರ್ಷಗಳಿಂದ ಯೋಗ ತರಬೇತಿ ನೀಡುತ್ತಿದ್ದಾರೆ. ಇವರು ಅನೇಕ ಖಾಸಗಿ ಕಂಪನಿಗಳಲ್ಲಿ ಅಕೌಂಟ್ಸ್ ಮತ್ತು ಫೈನಾನ್ಸ್ ಮ್ಯಾನೇಜರ್ ಆಗಿ 24 ವರ್ಷ ಸೇವೆ ಸಲ್ಲಿಸಿ ಈಗ ಪೂರ್ತಿ ಯೋಗದಲ್ಲಿಯೇ ತೊಡಗಿಸಿಕೊಂಡಿದ್ದಾರೆ. ಇವರು ಮೈಸೂರು ಯೋಗ ಒಕ್ಕೂಟದ ಕಾರ್ಯಾಧ್ಯಕ್ಷರು, ಮೈಸೂರಿನ ಚೈತನ್ಯ ಯೋಗ ಕೇಂದ್ರದ ಸಂಸ್ಥಾಪಕ ಅಧ್ಯಕ್ಷರು ಆಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಇವರಿಗೆ ಅನೇಕ ಪ್ರಶಸ್ತಿಗಳು ಬಂದಿದ್ದಾವೆ. ಮೈಸೂರು ಜಿಲ್ಲಾ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು. ಇದಲ್ಲದೆ ಯೋಗಾಚಾರ್ಯ, ಯೋಗರತ್ನ, ಯೋಗಭೂಷಣ, ದಸರಾ ಯೋಗಸಿರಿ, ಜಿ ನ್ಯೂಸ್ನ ಬೆಸ್ಟ್ ಯೋಗ ಟ್ರೈನರ್ ಮುಂತಾದ ಪ್ರಶಸ್ತಿ ಗೌರವಗಳನ್ನು ಪಡೆದಿದ್ದಾರೆ. ನಮಸ್ಕಾರ ಡಾಕ್ಟರ್ BP ಮೂರ್ತಿಯವರೇ. ನಮಸ್ಕಾರ ಸರ್. ಇಂದಿನ ಆಧುನಿಕ ಯುಗದಲ್ಲಿ ವಿಶ್ವ ಯೋಗ ದಿನಾಚರಣೆಯ ಪ್ರಸ್ತುತತೆ ಏನು ಮತ್ತು ಈ ದಿನ ನಿಮಗೆ ಎಷ್ಟು ವಿಶೇಷ? ಜೂನ್ 21 ಬಂತು ಅಂದರೆ ನಮಗೆ ಎಲ್ಲರೂ ಕೂಡ ಯೋಗಾಭ್ಯಾಸಿಗಳಿಗೆ, ಯೋಗ ಶಿಕ್ಷಕರಿಗೆ, ಯೋಗಪಟುಗಳಿಗೆ ಒಂದು ಹಬ್ಬ ಅಂತ ಹೇಳ್ಬೋದು. ಯಾಕೆಂದರೆ ಜೂನ್ 21 ಅಂತಾರಾಷ್ಟ್ರೀಯ ಯೋಗ ದಿನೋತ್ಸವ. ಇಡೀ ಪ್ರಪಂಚದಾದ್ಯಂತ ಅವತ್ತು ನಾವು ವಿಶೇಷವಾಗಿ ಒಂದು ಯೋಗಾಭ್ಯಾಸವನ್ನು ನಡೆಸೋದ್ರ ಮೂಲಕ ಅದನ್ನು ಅರಿವನ್ನು ಜನಸಾಮಾನ್ಯರಲ್ಲಿ ಮೂಡಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ. 2015ರಿಂದ ಈ ಒಂದು ಅಂತಾರಾಷ್ಟ್ರೀಯ ದಿನವನ್ನು ಆಚರಿಸ್ಕೊಂಡು ಬರ್ತಾ ಇದ್ವಿ. ಈ ವರ್ಷ ನಾವು 12ನೇ ವರ್ಷದ ಅಂತಾರಾಷ್ಟ್ರೀಯ ದಿನವನ್ನು ನಾವು ಆಚರಿಸ್ತಾ ಇದ್ವಿ. ಈ ವರ್ಷ ಅದು ಮೈಸೂರಿನಲ್ಲಿ ಕೂಡ ಬಹಳ ವಿಶೇಷವಾಗಿ ನಾವು ಆಚರಿಸ್ತಾ ಇದ್ವಿ. ಸುಮಾರು ಒಂದು 120 ಕಡೆ ನಾವು ಯೋಗವನ್ನು ಹೇಳ್ಕೊಡೋದ್ರ ಮೂಲಕ, ಅವತ್ತು ಯೋಗ ಅಭ್ಯಾಸವನ್ನು ಮಾಡೋದ್ರ ಮೂಲಕ ಇದೊಂದು ಅರಿವನ್ನು ಇಡೀ ಒಂದು ಮೈಸೂರಿಗೆ ಅಥವಾ ಮೈಸೂರು ಜಿಲ್ಲೆಗೆ ನಾವು ಇದರ ಒಂದು ಪ್ರಚಾರವನ್ನು ಮಾಡಬೇಕು, ಜನಸಾಮಾನ್ಯ ತಲುಪಿಸಬೇಕು ಅನ್ನೋದರ ಒಂದು ದೃಷ್ಟಿ ಇಟ್ಕೊಂಡು ಮಾಡ್ತಾರೆ. ಹಾಗಾಗಿ ಈ ವರ್ಷದ ಒಂದು ಅಂತಾರಾಷ್ಟ್ರೀಯ ಯೋಗ ದಿನೋತ್ಸವ ಬಹಳ ವಿಶೇಷವಾಗಿದೆ. ಮತ್ತು ಈ ಅಂತಾರಾಷ್ಟ್ರೀಯ ಯೋಗ ದಿನೋತ್ಸವದ ಒಂದು ಪ್ರಸ್ತುತತೆ ಬಹಳ ಅಗತ್ಯನೂ ಇದೆ. ಏಕೆಂದರೆ ನಾವು ಈ ಒಂದು ಜನಸಾಮಾನ್ಯರ ಅರಿವನ್ನು ಉಂಟು ಮಾಡಬೇಕಂದ್ರೆ ಏನಾದ್ರು ಒಂದು ವಿಶೇಷವಾದ ದಿನವನ್ನು, ವಿಶೇಷವಾದ ಕಾರ್ಯಕ್ರಮ ಮಾಡೋದ್ರ ಮೂಲಕ ನಾವು ಜನಸಾಮಾನ್ಯರಿಗೆ ಅರಿವನ್ನು ಉಂಟು ಮಾಡ್ಬೋದು. ಆ ನಿಟ್ಟಿನಲ್ಲಿ ನಾವು ಇಡೀ, ನಾನು ಹೇಳಿದಾಗ ಬರೀ 120 ಕಡೆ ಮಾತ್ರ ಅಲ್ಲ, ಎಲ್ಲ ಶಾಲಾ ಕಾಲೇಜುಗಳಲ್ಲಿ, ಗಲ್ಲಿಗಳಲ್ಲಿ, ಮನೆಯಲ್ಲಿ ಎಲ್ಲ ಕಡೆ ಯೋಗ ಮಾಡೋದ್ರ ಮೂಲಕ ಈ ಒಂದು ಅರಿವನ್ನು ಉಂಟು ಮಾಡೋದ್ರ ಜೊತೆಗೆ ಯೋಗವನ್ನು ಮೈಗೂಡಿಸ್ಕೊಳ್ತಕ್ಕಂಥ ಬಹಳ ಅಗತ್ಯ ಇದೆ. ಆ ನಿಟ್ಟಿನಲ್ಲಿ ಈ ಒಂದು ಅಂತಾರಾಷ್ಟ್ರೀಯ ಯೋಗ ದಿನ ಬಹಳ ಒಂದು ವಿಶೇಷವಾಗಿದೆ, ಪ್ರಸ್ತುತವಾಗಿದೆ ಅಂತ ಹೇಳ್ಬೋದು ಸರ್. ಈ ಯೋಗ ಅನ್ನೋದು ಅನೇಕ ಅರ್ಥಗಳನ್ನು ಪಡ್ಕೊಂಡಿದೆ. ಅವನ ಯೋಗ ನೋಡಿ ಎಂಥ ಸುಯೋಗ ಅಂತ ಹೇಳೋದ್ರಿಂದ ಶುರು ಮಾಡಿ ಗೀತೆಯಲ್ಲಿ ಹೇಳುವಂಥ ಕರ್ಮಯೋಗ, ಭಕ್ತಿಯೋಗ, ರಾಜಯೋಗ, ಆಮೇಲೆ ಜ್ಞಾನಯೋಗ, ಈ ಥರದ್ದೆಲ್ಲ ಇದೆ. ನಿಜವಾಗಿ ಏನು ಯೋಗ ಅಂದರೆ? ಹೌದು, ತಾವು ಹೇಳಿದಾಗೆ ಯೋಗ ಅನ್ನೋ ಪದವನ್ನು ನಾವು ಜೀವನದಲ್ಲಿ ಭಾಳ ಬಳಸ್ತಾ ಇರ್ತೀವಿ. ಅವ್ನು ಯೋಗ ಚೆನ್ನಾಗಿತ್ತು ಮುಂದೆ ಬಂದ, ಅವಳು ಯೋಗ ಚೆನ್ನಾಗಿತ್ತು ಒಳ್ಳೆ ಕಡೆ ಸಂಬಂಧ ಬಂತು, ಅವರು ಯೋಗ ಚೆನ್ನಾಗಿತ್ತು ಜೀವನದಲ್ಲಿ ಮುಂದೆ ಬಂದರು ಅಂತ ನಾವೆಲ್ಲ ಮಾತಾಡೋದು ಸಹಜ. ಇದು ಅರ್ಥ ಏನಪ್ಪ ಅಂದರೆ ಒಳ್ಳೆಯದೆಲ್ಲ ಒಂದುಗೂಡೋದಕ್ಕೆ ಯೋಗ ಅಂತ ನಾವು ಸಾಮಾನ್ಯವಾಗಿ ಮಾತಾಡ್ತೀವಿ. ಆದರೆ ಇಲ್ಲಿ ಏನು, ಹಾಗೆ ಯೋಗದಲ್ಲಿ ನಾವೇನು ಹೇಳ್ತೀವಿ? ಪತಂಜಲಿ ಮಹರ್ಷಿಗಳ ಪ್ರಕಾರ ಯೋಗ ಅನ್ಬೇಕಾರೆ ಯೋಗ ಚಿತ್ತ ವೃತ್ತಿ ನಿರೋಧ ಅಂತ ಹೇಳ್ತೀವಿ ನಾವು. ಮನಸ್ಸಿನ ನಿಯಂತ್ರಣವೇ ಯೋಗ ಅಂತ ಸರಳವಾಗಿ ಹೇಳ್ತಾರೆ ಪತಂಜಲಿ ಮಹರ್ಷಿಗಳು. ಅಂದರೆ ಶರೀರಕ್ಕೇನು ಸಂಬಂಧಪಟ್ಟಿದ್ದಲ್ಲ, ಮನಸ್ಸಿಗೆ ಸಂಬಂಧಪಟ್ಟಿದ್ದು ಅಂತನಾ? ಎರಡೂ ಹೌದು. ಏಕೆಂದರೆ ಇಲ್ಲಿ ನಾವು ಮನಸ್ಸು ಅನ್ಬೇಕಾದ್ರೆ ಮನವೇವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋಹೋ ಅಂತ ಹೇಳ್ತೀವಿ ನಾವು. ಅಂದರೆ ಅಮೃತ ಬಿಂದು ಉಪನಿಷತ್ನಲ್ಲಿ ಹೇಳುತ್ತೆ, ಮನಸ್ಸೇ ಎಲ್ಲಕ್ಕೂ ಕಾರಣ ಅಂತ, ಬಂಧನಕ್ಕೂ ಮೋಕ್ಷಕ್ಕೂ ಮನಸ್ಸೇ ಕಾರಣ ಅಂತ. ಹಾಗೆ ಮನಸ್ಸಿಂದ ಶುರುವಾಗಬೇಕು. ಮನಸ್ಸು ಯಾವಾಗ ನಮಗೆ ಪರಿಶುದ್ಧವಾಗುತ್ತೋ, ಒಂದು ರೀತಿ ಸ್ಥಿತಪ್ರಜ್ಞವಾಗಿರುತ್ತೋ, ಅಥವಾ ಒಂದು ಶಾಂತವಾಗಿರುತ್ತೋ, ತಾಳ್ಮೆಯಿಂದ ಇರುತ್ತೋ, ಆವಾಗ ಸಹಜವಾಗಿಯೇ ನಾವು ದೈಹಿಕವಾಗಿ ಕೂಡ ಆರೋಗ್ಯವಾಗಿರ್ತೀವಿ. ಹಾಗಾಗಿ ಇಲ್ಲಿ ಪತಂಜಲಿ ಮಹರ್ಷಿಗಳು ಹೇಳೋದು ಮನಸ್ಸಿನ ನಿಯಂತ್ರಣ ಅಂತಂದರೆ, ಮನಸ್ಸನ್ನು ನಿಯಂತ್ರಣ ಮಾಡೋ ಮೂಲಕ ನಮ್ಮ ಇಡೀ ಜೀವನವನ್ನು, ಅಂದರೆ ಇನ್ಕ್ಲೂಡಿಂಗ್ ನಮ್ಮ ಶಾರೀರಿಕವಾಗಿ, ಮಾನಸಿಕವಾಗಿ, ದೈಹಿಕವಾಗಿ, ಆಧ್ಯಾತ್ಮಿಕವಾಗಿ, ಸಾಮಾಜಿಕವಾಗಿ ಎಲ್ಲ ರೀತಿಯ ಆರೋಗ್ಯ ಸಿಗುತ್ತೆ. ಅದಕ್ಕೆ ಕಾರಣ ಮೂಲ ಮನಸ್ಸು. ಹಾಗಾಗಿ ಇಲ್ಲಿ ಮೂಲ ಮನಸ್ಸನ್ನು ಪತಂಜಲಿ ಮಹರ್ಷಿಗಳು ಮೆನ್ಷನ್ ಮಾಡ್ತಾರೆ. ಆದರೆ ನಾವು ಹೇಳಿದಾಗೆ ಇದೆಲ್ಲಕ್ಕೂ ಕೂಡ ಸಂಬಂಧಪಟ್ಟಂಥದ್ದು. ಇಡೀ ಮನುಷ್ಯನ ಏಳಿಗೆಗಾಗಿ ಅಥವಾ ಪರಿಪೂರ್ಣತೆಗಾಗಿ ಇರತಕ್ಕಂಥ ಒಂದು ಮಾರ್ಗನೇ ಯೋಗ ಮಾರ್ಗ ಅಥವಾ ಯೋಗ ಅಥವಾ ವಿಧಾನ ಅಥವಾ ಮಾರ್ಗ ಅಂತ ಹೇಳ್ಬೋದು ಸರ್ ಇಲ್ಲಿ ನಾವು.
ಒಬ್ಬ ಯೋಗಪಟುವಾಗಿ ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಯೋಗ ಏನೇನು ಬದಲಾವಣೆ ತಂದಿದೆ? ಖಂಡಿತ ತಾವು ಒಳ್ಳೆಯ ಪ್ರಶ್ನೆನೇ ಕೇಳಿದ್ರಿ. ನಾನು ಒಂದು ಸ್ವಾರಸ್ಯಕರ ವಿಷಯ ಹೇಳಬೇಕಂದ್ರೆ, ನಾನು ನನ್ನ ತಮ್ಮ ಇಬ್ಬರು ಗಂಡು ಮಕ್ಕಳು ನಮ್ಮ ತಂದೆ ತಾಯಿಗೆ. ಹಾಗೆ ನನ್ನ ತಮ್ಮ ನನಗಿಂತ ಯಾವಾಗಲೂ ಹೈಟ್ ಆಗಿದ್ದ. ನಾನು ಕೂಡ ಇಲ್ಲಿ ನಿಲ್ಸಿರ್ ಜೊತೆ ಹೇಳಿದ್ರೆ ನನ್ನನ್ನು ತಮ್ಮ ಅಂತಿದ್ರು, ನನ್ನ ತಮ್ಮನೇ ಅಣ್ಣ ಅಂತ ಹೇಳ್ತಾಯಿದ್ರು. ಇದುವರೆಗೆ 9ನೇ ಕ್ಲಾಸ್ವರೆಗೆ. ನಾನು ಯಾವಾಗ ಯೋಗವನ್ನು ಶುರು ಮಾಡಿದೆ, ನಾನು 9th ಸ್ಟ್ಯಾಂಡರ್ಡ್ನಲ್ಲಿ, ನನ್ನಲ್ಲಿ ತುಂಬ ಒಂದು ಬದಲಾವಣೆಗಳಾಯಿತು. 10th ಫಸ್ಟ್ PUCಗೆಲ್ಲ ಬರಬೇಕಾದ್ರೆ ಅದು ಏನಾಗಿತ್ತೋ ಗೊತ್ತಿಲ್ಲ, ಏನೋ ನನಗೆ ಡಿಫಿಷಿಯನ್ಸಿ ಆಗಿತ್ತು ಹಾರ್ಮೋನ್ಸಲ್ಲಿ ಅಥವಾ ವಿಟಮಿನ್ಸಲ್ಲಿ ಅಥವಾ ನನ್ನ ದೇಹದಲ್ಲಿ ಏನು ಬದಲಾವಣೆ ಏನಾಗಿತ್ತೋ ಗೊತ್ತಿಲ್ಲ, ಕುಂಠಿತ ಆಗಿತ್ತು ಗೊತ್ತಿಲ್ಲ. ಯಾವಾಗ ನಾನು ಯೋಗವನ್ನು ಶುರು ಮಾಡಿದೆ ನಾನು 9ನೇ ಕ್ಲಾಸ್ನಲ್ಲಿ, 10th ಬರೋಷ್ಟು ಫಸ್ಟ್ PUC ಬರಬೇಕಾದ್ರೆ ಅಗಾಧವಾದ ಚೇಂಜಸ್ ಆಯಿತು. ಒಂದು ದೈಹಿಕವಾದ ಬೆಳವಣಿಗೆ, ಮಾನಸಿಕವಾದ ಬೆಳವಣಿಗೆ ಎಲ್ಲದರಲ್ಲೂ ಕೂಡ. ಆಮೇಲೆ ನಾನು ಇದ್ದವರಿಗೆ ಏನಪ್ಪ ಇಷ್ಟು ಸಡನ್ನಾಗಿ ಗ್ರೋತ್ ಒಂದು ರೀತಿ ವಿಶೇಷವಾಗಿ ಕಾಣಿಸ್ತಾ ಇದೆ. ಆಮೇಲೆ ನಾನು ಮತ್ತೆ ನನ್ನ ತಮ್ಮನಿಗಿಂತ ಹೈಟ್ ಆಗಿ ಎಲ್ಲ ರೀತಿಯೂ ಚೆನ್ನಾಗಿದ್ದೆ. ಜೊತೆಗೆ ಅದೊಂದೇ ದೈಹಿಕ ಮಾತ್ರ ಅಂತಲ್ಲ, ಮಾನಸಿಕವಾಗಿ ಕೂಡ ನನಗೆ ಬಹಳ ಒಂದು ಸಮಾಧಾನ, ಒಂದು ಶಾಂತತೆ. ನೀವು ನಂಬ್ತಿರೋ ಇಲ್ವೋ, ನಾನು ಹಳ್ಳಿನಲ್ಲಿದ್ದರೂ ಕೂಡ ಬೆಳಗ್ಗೆ ಸ್ವತಃ ನನಗೆ ಯಾರ್ದು ಒತ್ತಾಯ ಇರಲಿಲ್ಲ. ಬೆಳಗ್ಗೆ 4 ಗಂಟೆಗೆ ಎದ್ದು, ನಾನು ಸುಮಾರು 43 ಹಿಂದೆ, ಅವಾಗ ನಾನು ಸೀಮೆಣ್ಣೆ ದೀಪ ಹಚ್ಕೊಂಡು ನಾನು ಬೆಳಗ್ಗೆ ಎದ್ದು ಸ್ವತಃ ನಾನೇ ಅಭ್ಯಾಸ ಮಾಡ್ತಾ ಇದ್ದೆ. ಮನೆಯವ್ರು ಬೈತಾ ಇದ್ರು, ಬೆಳಗ್ಗೆ ಎದ್ದು ಏನು ಮಾಡ್ತಾ ಇದ್ರು, ಅದ್ರ ಬದಲು ಏನಾದ್ರು ಕೆಲಸ ಮಾಡು ಅಂತ ಹೇಳ್ತಾ ಇದ್ರು. ಆದರೆ ನನಗೆ ಅದೇನು ಒಂದು ಆಸಕ್ತಿ ಬಂದಿತ್ತೋ ಗೊತ್ತಿಲ್ಲ. ಮತ್ತು ಬೆಳಗ್ಗೆ ಅಷ್ಟಲ್ದೇ 4 ಗಂಟೆಗೆ ಹೇಳೋದಲ್ದೇ ಸಂಜೆ ನಾನು ಗದ್ದೆಯಿಂದ ತೋಟದಿಂದ ಮನೆಗೆ ಬಂದ ಮೇಲೆ ಸ್ನಾನವನ್ನು ಮಾಡಿ ಏನೂ ತೊಗೊಳ್ಕೊಳ್ಳೋದೇ ಸ್ನಾನ ಎಲ್ಲ ಮುಗಿಸ್ಕೊಂಡು ಸಂಜೆನೂ ಕೂಡ ಅಭ್ಯಾಸ ಮಾಡಿ ದಿನದಲ್ಲಿ 4 ಗಂಟೆ ಸ್ವತಃ ಅಭ್ಯಾಸ ಮಾಡ್ತಾ ಇದ್ದೆ. ಹಾಗಾಗಿ ಆ ಅಭ್ಯಾಸ ಮಾಡಿದ ನನಗೆ ಅದು ಒಂದು ಯೋಗ, ಅದು ಮೈಗೂಡ್ಕೊಂಡು ಜೀವನದ ಒಂದು ಅವಿಭಾಜ್ಯ ಅಂಗವಾಗಿ ನಾನು ಒಪ್ಕೊಂಡಿದ್ದೀನಿ ಅದನ್ನು. ಹಾಗಾಗಿ ನನ್ನಲ್ಲಿ ಬಹಳ ಒಂದು ಬದಲಾವಣೆ ಮಾಡಿದೆ. ಅದು ನನ್ನ ಅನುಭವನ ನಾನು ಇನ್ನೊಬ್ಬರಿಗೆ ಹೇಳ್ತಾ, ಇದು ಬೇರೆಯವ್ರಿಗೂ ಈ ಥರದ ಅನುಕೂಲಗಳಾಗಲಿ ಅಂತ ಹೇಳಿ ನಾನು ಆ ಒಂದು ಯೋಗವನ್ನು ಹೇಳ್ಕೊಡೋದೇ ಒಂದು ವೃತ್ತಿಯನ್ನು ಮಾಡಿಕೊಂಡು ನಾನು ಇದನ್ನು ಮೈಗೂಡಿಸ್ಕೊಂಡಿದ್ದೀನಿ ಸರ್. ಯೋಗ ಮಾಡಿ ಯೋಗಿಯಾಗು ಸಾಧನೆ ನಮ್ಮೊಡನಿದೆ. ಯೋಗದಿಂದ ರೋಗ ದೂರ ಸಾರ್ಥಕದ ಬದುಕಿದೆ. ಯೋಗದಿಂದ ರೋಗ ದೂರ ಸಾರ್ಥಕದ ಬದುಕಿದೆ. ಯೋಗ ಮಾಡಿ ಯೋಗಿಯಾಗು ಸಾಧನೆ ನಮ್ಮೊಡನಿದೆ. ಯೋಗದಿಂದ ರೋಗ ದೂರ ಸಾರ್ಥಕದ ಬದುಕಿದೆ. ಯೋಗದಿಂದ ರೋಗ ದೂರ ಸಾರ್ಥಕದ ಬದುಕಿದೆ. ಇಂದಿನ ಡಿಜಿಟಲ್ ಯುಗದಲ್ಲಿ ಜನರು ಕಂಪ್ಯೂಟರ್, ಮೊಬೈಲ್ ಪರದೆಗಳ ಮುಂದೆ ಗಂಟೆಗಟ್ಟಲೆ ಕಳೀತಾ ಇದ್ದಾರೆ. ಹೌದು. ಇದರಿಂದ ಬರುವಂಥ ಬೆನ್ನೋವು, ಕುತ್ತಿಗೆ ನೋವಿನಂಥ ದೈಹಿಕ ಸಮಸ್ಯೆಗಳಿಗೆ ಯೋಗದಲ್ಲಿ ಯಾವ ರೀತಿ ಸುಲಭ ಪರಿಹಾರಗಳಿದ್ದಾವೆ? ಖಂಡಿತವಾಗಿ ಕೂಡ. ಏಕೆಂದರೆ ಯೋಗ ಪರಿಪೂರ್ಣ ಆರೋಗ್ಯನ ಕೊಡುತ್ತೆ, ಸಂಪೂರ್ಣ ಆರೋಗ್ಯನ ಕೊಡುತ್ತೆ ಅಂತ ಹೇಳ್ತೀವಿ. ಯೋಗ ಹೇಗೆ ಪರಿಪೂರ್ಣ ಆರೋಗ್ಯ ಕೊಡುತ್ತೆ ಅಂತ ಹೇಳಿದರೆ, ಒಂದು ಮೊದಲನೇ ನೈತಿಕ ಆರೋಗ್ಯನ ಕೊಡುತ್ತೆ ಅಂತ ಹೇಳ್ತೀವಿ ನಾವು. ಅಂದರೆ ಯಮ ನಿಯಮ, ಅಷ್ಟಾಂಗ ಯೋಗದ 8 ಅಂಗಗಳಲ್ಲಿ ಯಮ ನಿಯಮ ನೈತಿಕ ಆರೋಗ್ಯನ ಕೊಡುತ್ತೆ ಅಂತ ಹೇಳ್ತೀವಿ. ಹಾಗೆ ದೈಹಿಕ ಆರೋಗ್ಯನ ಯೋಗಾಸನಗಳು ಕೊಡ್ತೇವೆ ಅಂತೇಳಿ 3ನೇ ಅಂಗ ಆಸನ. 4ನೇದು ಪ್ರಾಣಾಯಾಮ ಮಾನಸಿಕ ಆರೋಗ್ಯನ ಕೊಡುತ್ತೆ. ಆಧ್ಯಾತ್ಮಿಕ ಆರೋಗ್ಯ ಅದನ್ನು ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಕೊಡುತ್ತೆ. ಈ 4 ರೀತಿಯಲ್ಲಿ ಒಬ್ಬ ಮನುಷ್ಯ ಆರೋಗ್ಯ ಇದ್ದರೆ ಕೊನೆಗೆ ಸಾಮಾಜಿಕ ಆರೋಗ್ಯ ಸಿಗೋದು ಸಹಜ. ಆ ನಿಟ್ಟಿನಲ್ಲಿ ದೈಹಿಕ ಆರೋಗ್ಯ ಮನುಷ್ಯನಿಗೆ ಬಹಳ ಮುಖ್ಯ. ಅದಕ್ಕೆ ಒಂದು ಕಡೆ ಹೇಳ್ತೀವಿ, ಶರೀರ ಮಾಧ್ಯಮ ಖಲು ಧರ್ಮ ಸಾಧನಂ ಅಂತ ಹೇಳ್ತೀವಿ ನಾವು. ಕಾಳಿದಾಸರವರು ಒಂದು ಕಡೆ ಕುಮಾರಪ್ಪ ಅವರು ಹೇಳ್ಬೇಕಾದ್ರೆ ಅಲ್ಲಿ ಹೇಳ್ತಾರೆ, ಈ ಪದ ಬಹಳ ಒಂದು ಪರಿಚಿತ ಪದ. ಅಂದರೆ ಶರೀರ ಬಹಳ ಮುಖ್ಯ, ಸೌಂಡ್ ಮೈಂಡ್ ಇನ್ ಸೌಂಡ್ ಬಾಡಿ ಅಂತ ಹೇಳ್ತೀವಿ ನಾವು. ಶರೀರ ಬಹಳ ಮುಖ್ಯ ನಮಗೆ. ಅಂಥ ಶರೀರ ಚೆನ್ನಾಗಿ ಇಟ್ಕೋಬೇಕು. ಅದು ಈಗ ಏನಾಗಿದೆ ರೀ, ಯುವ ಜನಾಂಗದಲ್ಲಿ ಈ ಮೊಬೈಲ್ಗಳು ಇವೆಲ್ಲ ಸ್ಕ್ರೀನ್ ಎಡಿಕ್ಷನ್ ಅಂತ ಹೇಳ್ತೀವಿ ನಾವು. ಎಡಿಕ್ಷನ್ ಬಂದ ಮೇಲೆ ಸ್ಕ್ರೀನಲ್ಲಿ ಯಾವಾಗಲೂ ಕೂಡ ತಲೆ ಬಗ್ಸಿ ನೀವು ನೋಡ್ಬೋದು. ರೈಲ್ವೆ ಸ್ಟೇಷನ್ಗೆ ಹೋಗಲಿ, ಒಂದು ಏರ್ಪೋರ್ಟಿಗೆ ಹೋಗಲಿ, ಒಂದು ಬಸ್ ಸ್ಟ್ಯಾಂಡ್ನಲ್ಲಿ ಹೋಗಲಿ, ಯಾರೋ ತಲೆ ಎತ್ತಿ ನೋಡೋದಿಲ್ಲ, ಎಲ್ಲರೂ ಮೊಬೈಲ್ಗಳನ್ನ ನೋಡ್ತಾರೆ. 5 ನಿಮಿಷ ಅವ್ರು ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ಲ. ಮೊದಲ ನಾವೇನು ಮಾಡಿದ್ರೆ ಅಕ್ಕಪಕ್ಕ ಪರಿಚಯ ಮಾಡ್ಕೊಳ್ತಾ ಇದ್ವಿ, ಕಷ್ಟ ಸುಖ ಮಾತಾಡ್ತಾ ಇದ್ವಿ, ಒಂದು ಬಾಂಧವ್ಯ ಉಂಟಾಗ್ತಾ ಇತ್ತು, ಪರಿಚಯ ಆಗ್ತಾ ಇತ್ತು. ಈಗ ಯಾರೂ ಇಲ್ಲ. ಅಕ್ಕ ಬಸ್ ಹೋದ್ರೂ ಕೆಲವು ಟೈಮ್ ಗೊತ್ತಾಗಲ್ಲ ಅವರಿಗೆ, ಟ್ರೈನ್ ಹೋದ್ರೂ ಗೊತ್ತಾಗಲ್ಲ, ಆ ಥರ ಮಡಗೋಗಿರ್ತಾರೆ ಮೊಬೈಲ್ನಲ್ಲಿ. ಅದು ಒಳ್ಳೆಯದು ಅಲ್ಲ. ಆದರೆ ಈಗಿನ ಜನಾಂಗ ಹಂಗಾಗಿದೆ. ಅದೇನಾಗುತ್ತೆ, ಯಾವಾಗ ಕೂಡ ತಲೆ ಬಗ್ಸಿ ಕೂತ್ಕೊಂಡಾಗ ಸರ್ವೈಕಲ್ ನಮ್ಮ ಹೆಡ್ ಲೋಟಿನಿದೆ ಮುಂದಕ್ಕೆ ಬಿದ್ದಾಗ ಇಲ್ಲಿ ಎಕ್ಸ್ಟೆನ್ಷನ್ ಆಗ್ಬೋದು, ಕಾಂಟ್ರಾಕ್ಷನ್ ಆಗ್ಬೋದು. ಅದು ಕುತ್ತಿಗೆ ನೋವು ಸಹಜ ಬರೋದು. ಕುತ್ತಿಗೆ ನೋವು, ಭುಜ ನೋವು, ಬೆನ್ನು ನೋವು ಸಹಜ. ಅದೊಂದು ಮಾತ್ರ ಅಂತಲ್ಲ, ಈಗ ಲ್ಯಾಪ್ಟಾಪ್ನ ವರ್ಕ್ ಮಾಡೋರು ಕೂಡ ಕೈಗಳನ್ನ ಹೀಗೆ ಇಟ್ಕೊಂಡು ಟೇಬಲ್ ಮೇಲೆ ಕೆಲಸ ಮಾಡೋದು, ಕೀಬೋರ್ಡ್ ಮೇಲೆ, ಅವರು ಕೂಡ ಇಲ್ಲಿ ರೌಂಡ್ ಬ್ಯಾಕ್ ಆಗಿ ಅಪ್ಪರ್ ಬ್ಯಾಕ್ನಲ್ಲಿ ಶೋಲ್ಡರ್ ಟೈಟ್ನೆಸ್, ಸ್ಟಿಫ್ನೆಸ್ ಬಂದು ಸಹಜ ಪೇಯ್ನ್ ಆಗುತ್ತದೆ. ಅಂಥದಕ್ಕೆ ಯೋಗದಲ್ಲಿ ಕೆಲವು ಹಿಂದೆ ಬಾಗಿ ಮಾಡ್ತಕ್ಕಂಥ ಆಸನಗಳಿವೆ. ಉದಾಹರಣೆಗೆ ನಮಗೆ ಅಲ್ಲಿ ಅರ್ಧಕಟಿ ಚಕ್ರಾಸನ ಅಂತ ಹೇಳ್ತೀವಿ, ಉಷ್ಟ್ರಾಸನ ಅಂತ ಹೇಳ್ತೀವಿ, ಭುಜಂಗಾಸನ ಅಂತ ಹೇಳ್ತೀವಿ, ಧನುರಾಸನ ಅಂತ ಹೇಳ್ತೀವಿ. ಈ ಆಸನ ಮಾಡಿದಾಗ ಏನಾಗುತ್ತೆ ಅಂದರೆ, ಯಾವಾಗ ತಲೆಯನ್ನು ಒಳಗೆ ಹಾಕಿರ್ತಾರೋ ಅದು ನೀವು ವಾಪಸ್ ಮಾಡಿದಾಗ ನಿಮಗೆ ಅಲ್ಲಿ ಸೇತು ಬಂದ ಆಸನಗಳಲ್ಲೆಲ್ಲ ಏನಾಗುತ್ತೆ, ರಿಲ್ಯಾಕ್ಸ್ ಆಗುತ್ತೆ ನೆಕ್ಕು. ಈಗ ಸಹಜವಾಗಿ ನಾವೊಂದು ಪೇಪರ್ನೇ ಆಗಲಿ, ಒಂದು ಕಾರ್ಡ್ಬೋರ್ಡ್ನೇ ಆಗಲಿ, ಅಥವಾ ಒಂದು ಮ್ಯಾಟ್ನೇ ಆಗಲಿ, ಚಾಪೆನ ಸುತ್ತಿದ್ರೆ ರೌಂಡಾಗಿ ಸುತ್ಕೊಂಡಿರುತ್ತೆ. ನಾವು ಹಾಗೆ ಬಿಟ್ಟರೆ ಹಾಗೆ ಸುತ್ಕೊಂಡೇ ಇರುತ್ತೆ. ನಾವು ನೆಟ್ಟಗಾಗಬೇಕಂದ್ರೆ ಏನು ಮಾಡ್ತೀವಿ, ಉಲ್ಟಾ ಸುತ್ತಾ ಬರ್ತೀವಿ, ರಿವರ್ಸ್ ಮಾಡ್ತೀವಿ ಅಲ್ವಾ, KG ಕಾರ್ಡ್ಬೋರ್ಡ್. ಹಾಗೆ ನಮ್ಮ ದೇಹಕ್ಕೆ ಕೂಡ ನಾವು ರಿವರ್ಸ್ ಮಾಡಿದಾಗ ಕಂಪ್ರೆಷನ್, ಒತ್ತಡ ಕಡಿಮೆ ಆಗಿ ಒಂದು ವಿಶ್ರಾಂತಿ ಸಿಗುತ್ತೆ.
ಹೋಗುತ್ತೆ. ಹಾಗಾಗಿ ಆ ಕುತ್ತಿಗೆ ನೋವು, ನೀವು ಹೇಳಿದಾಗ ಭುಜ ನೋವು, ಬೆನ್ನು ನೋವಿಗೆಲ್ಲ ಸುಮಾರು ಜನಕ್ಕೆ ಆಸನಗಳಲ್ಲಿ ಪರಿಹಾರ ಇದೆ. ಸುಮಾರು ಜನಕ್ಕೆ ಒಂಥರ ಗೂನ್ ಬೆನ್ನು. ಹೌದು, ಅಂದರೆ ಪೂರ್ತಿ ಗೂನಲ್ಲ, ಏನೋ ಒಂಥರ ಅವರು ಹೀಗೇನೇ ಇರ್ತಾರೆ. ಹೌದು, ನೆಟ್ಟಿಗೆ ನಡೆಯೋದಿಲ್ಲ, ಮಾಡೋದೇ ಇಲ್ಲ. ಹಾಂ, ಸೊ ಅದೂ ಸರಿ ಹೋಗುತ್ತಾ? ಕಾರಣ ಕರೆಕ್ಟ್. ಹೌದು, ಅದಕ್ಕೆ ಒಂದು ಕಡೆ ಬಹಳ ಚೆನ್ನಾಗಿ ಹೇಳ್ತೀನಿ. ನಮ್ಮ ಮಲೆನಾಡು ಪ್ರದೇಶಗಳಲ್ಲಿ ಅಥವಾ ಯಾರು ರೈತರು ಗುದ್ಲಿ ಹಿಡಿದು ಕೆಲಸ ಮಾಡ್ತಾರೋ ಬೆಳಗಿನ ಸಂಜೆವರೆಗೆ ಅವ್ರ ಬೆನ್ನು ಸ್ವಲ್ಪ ಕ್ವಶನ್ ಮಾರ್ಕ್ ಥರ ಇರುತ್ತೆ ಅಂತ ಹೇಳ್ತೀವಿ ನಾವು. ಮುಂದಕ್ಕೆ ಬಾಗಿರ್ತಾರೆ ಅಂತ. ಅವ್ರು ಸಾಮಾನ್ಯ ನಡೆಯುವಾಗ ನೋಡಿ ಟವಲ್ ಇದ್ರ ಮೇಲೆ ಹಾಕೊಂಡು ಮಾತಾಡುವಾಗ ಹಾಗೆ ನಡೀತಾ ಇರ್ತಾರೆ, ಹಾಗೆ ಮಾತಾಡ್ತಾ ಇರ್ತಾರೆ. ನೀವು ನೋಡ್ಬೋದು ಕಟ್ಟೆ ಮೇಲೆ ಕೂತಾಗ ವಯಸ್ಕರೆಲ್ಲ. ಕಾರಣ ಬೆಳಗಿಂದ ಸಂಜೆಯವರು ಪಾಪ ಅವರು ಮೈ ಬಗ್ಗೆ ಕೆಲಸವನ್ನು ಮಾಡ್ತಾರೆ, ಮುಂಬಾಗಿ ಕೆಲಸ ಮಾಡ್ತಾ ಇರ್ತಾರೆ. ಅವ್ರು ಯಾವತ್ತೂ ಕೂಡ ಪಾಪ ಬೆನ್ನನ್ನು ನೇರ ಮಾಡ್ಕೊಳ್ಳಲ್ಲ. ಯಾಕೆಂದರೆ ಅವ್ರ ಗಮನ ಏನಿದೆ ಕೆಲಸದ ಮೇಲೆ, ಇವತ್ತಿಷ್ಟು ಕೆಲಸ ಆಗಬೇಕು, ನಾನು ಮಾಡಲೇಬೇಕು, ನಾನು ಅದ್ರ ಮೇಲೆ ಗಮನ ಕೊಟ್ಕೊಂಡು ಬೆನ್ನನ್ನು ಎತ್ತದನೆ ನೇರ ಮಾಡ್ಕೊಂಡೇ ಕೆಲಸ ಮಾಡ್ತಾರೆ. ಬೆಳಗಿಂದ ಸಂಜೆ ಮಾಡಿದ ಸಹಜವಾಗಿ ಏನಾಗುತ್ತೆ ಅಂದರೆ 5-6 ಗಂಟೆಗಳ ಕಾಲ ಮುಂದೆ ಬಗ್ತಾ ಹೋದಾಗ ಅದಕ್ಕೇ ಬಾಡಿ ಅಡ್ಜಸ್ಟ್ ಆಗ್ತಾ ಹಾಗೆಯೇ ಕ್ವಶನ್ ಮಾರ್ಕ್ ಥರ ಆಗಿರುತ್ತೆ, ಮುಂಬಾಗಿರುತ್ತೆ. ಅದೇ ಅವ್ರು ಏನಾದರೂ ಒಂದು ವೇಳೆ ಯೋಗಾಭ್ಯಾಸವನ್ನು ಮಾಡಿದ್ದೇ ಆಗಿದ್ದರೆ, ಅದರಲ್ಲೂ ವಿಶೇಷವಾಗಿ ಸೂರ್ಯ ನಮಸ್ಕಾರ ಮಾಡಿದ್ದೇ ಆಗಿದ್ರೆ, ಹಿಂದಕ್ಕೆ ಭಾಗದಾಗ ಏನಾಗ್ತಾ ಇತ್ತು, ಮುಂದಕ್ಕೆ ಬಾಗಿರೋ ಬೆನ್ನು ಹಿಂದಕ್ಕೆ ಹೋಗಿ ಬೆನ್ನು ನೇರವಾಗ್ತಾ ಇತ್ತು, ಸ್ಟ್ರೈಟ್ ಆಗ್ತಾ ಇತ್ತು. ಈಗ ಉದಾಹರಣೆಗೆ ಒಂದು ಕಡೆ ಗಾಳಿ ಒಂದೇ ದಿಕ್ಕಿನಿಂದ ಬೀಸ್ತಾ ಇದ್ರೆ ಒಂದು ಸಣ್ಣ ಸಸ್ಯದ ಮೇಲೆ, ಒಂದು ಗಿಡದ ಮೇಲೆ, ಆ ಗಿಡ ಹಾಗೇ ಬೆಳ್ಕೊಂಡು ಹೋಗುತ್ತೆ ಬೆಂಡಾಗಿ. ಅದು ಎರಡೂ ಕಡೆ ಬೀಸ್ತಾ ಇದ್ರೆ ಗಾಳಿ ಅದನ್ನ ಎಟ್ಟೆಗೆ ಹೋಗುತ್ತೆ ಮೇಲೆ. ಹಾಗೆ ನಾವು ಒಂದೇ ಕಡೆಗೆ ಪೋಸ್ಚರ್ಸ್ ಬೆಂಡ್ ಮಾಡಿದ್ದಾಗ ಅದಕ್ಕೆ ಅಪೋಸಿಟ್ ಮಾಡ್ಕೊಂಡು ಬಹಳ ಒಳ್ಳೆಯದು. ಹಾಗಾಗಿ ನಾನು ರೈತರು ಕೂಡ ಹೇಳ್ತೀನಿ, ಕೆಲವು ತುಂಬ ತಪ್ಪು ತಿಳುವಳಿಕೆ ಇದೆ. ನಾನು ಬೆಳಗಿನ ಮೈ ಬಗ್ಗೆ ಕೆಲಸ ಮಾಡ್ತೀನಿ, ನನಗೆ ಯಾಕೆ ಯೋಗ? ನಾನು ಮನೆ ಕೆಲಸ ಮಾಡ್ತೀನಿ, ಬೆಳಗ್ಗೆಯಿಂದ ಬಗ್ಗಾಡಿ ನನಗೆ ಯಾಕೆ ಯೋಗ? ನಾನು ಬೀದಿನೆಲ್ಲ ಕೆಲಸ ಮಾಡ್ತೀನಿ ಕಷ್ಟಪಟ್ಟು, ನನಗೆ ಯಾಕೆ ಯೋಗ ಅಂತ ಹೇಳೋರಿದ್ದಾರೆ. ಪ್ರತಿಯೊಬ್ಬರು ಕೂಡ ಯೋಗ ಬೇಕು, ಮಹಿಳೆಗೂ ಬೇಕು, ರೈತನಿಗೂ ಬೇಕು, ಕೂಲಿ ಕಾರ್ಮಿಕನಿಗೂ ಬೇಕು. ಯಾಕಂದರೆ ನಾನು ಹೇಳ್ದಂಗೆ ಅದು ಯಾವುದೋ ಒಂದು ಪೋಸ್ಟರ್ನಲ್ಲಿ ಒಂದು ಆ್ಯಂಗಲ್ ಕೆಲಸ ಮಾಡ್ತಾ ಇರ್ತಾರೆ. ಮತ್ತು ಅದಕ್ಕೆ ಆಪೋಸಿಟ್ ಮಾಡಿದರೆ ಅದು ಕರೆಕ್ಟಾಗಿ ಒಂದು ಮತ್ತೆ ಒರಿಜಿನಲ್ ಪೊಸಿಷನ್ಗೆ ಮತ್ತೆ ಸಹಜ ಸ್ಥಿತಿಗೆ ಬರ್ತಕ್ಕಂಥ ಆ ನಿಟ್ಟಿನಲ್ಲಿ ಇಟ್ಕೊಳ್ಳೋಕ್ಕೆ ಯೋಗಾಭ್ಯಾಸ ಪ್ರತಿಯೊಬ್ಬರು ಕೂಡ ಬೇಕು ಅಂತ ನಾನು ಇಲ್ಲಿ ಅರ್ಥೈಸಕ್ಕೆ ಇಷ್ಟಪಡ್ತೀನಿ ಸರ್. ದೇಹವಿದು ಭೂಮಿಯಂತೆ ಪಂಚಭೂತ ಸೃಷ್ಟಿಯು, ದೇಹವಿದು ಭೂಮಿಯಂತೆ ಪಂಚಭೂತ ಸೃಷ್ಟಿಯು, ಅರಿತು ಬಾಳಿ ಸಗ್ಗವು ಮರಿತು ಬಾಳಿ ನರಕವು, ಅರಿತು ಬಾಳಿ ಸಗ್ಗವು ಮರಿತು ಬಾಳಿ ನರಕವು. ಯೋಗ ಮಾಡಿ ಯೋಗಿಯಾಗು ಸಾಧನೆ ನಮ್ಮೊಡನಿದೆ, ಯೋಗದಿಂದ ರೋಗ ದೂರ ಸಾರ್ಥಕದ ಬದುಕಿದೆ, ಯೋಗದಿಂದ ರೋಗ ದೂರ ಸಾರ್ಥಕದ ಬದುಕಿದೆ. ಇವಾಗೆಲ್ಲ ಸೋಷಿಯಲ್ ಮೀಡಿಯಾ, ರೀಲ್ಸು, ಶಾರ್ಟ್ಸು, ಆ ಒಂದು ಹಾವಳಿಯಿಂದ ಮಕ್ಕಳಲ್ಲಿ ಮತ್ತು ದೊಡ್ಡವರಲ್ಲೂ ಕೂಡ ಏಕಾಗ್ರತೆಯ ಅವಧಿ, ಅಟೆನ್ಷನ್ ಸ್ಪ್ಯಾನ್ ಇದು ತುಂಬ ಕಡಿಮೆ ಆಗ್ತಾ ಇದೆ. ವಿದ್ಯಾರ್ಥಿಗಳಿಗೆ ನೆನಪಿನ ಶಕ್ತಿ ಕಡಿಮೆ. ಏಕಾಗ್ರತೆಯನ್ನು ಹೆಚ್ಚಿಸ್ಕೊಳ್ಳಿಕ್ಕೆ ಅವರು ಯೋಗದ ಯಾವ ಸೂತ್ರಗಳನ್ನು ಅಥವಾ ಮುದ್ರೆಗಳನ್ನು ಪಾಲಿಸ್ಬೋದು? ಕರೆಕ್ಟು. ಏಕೆಂದರೆ ಯೋಗ ಫಸ್ಟ್ ತಾವು ಕೇಳಿದ ಹಾಗೆ ಮನಸ್ಸು ನಿಯಂತ್ರಣವೇ ಯೋಗ ಅಂತ ಹೇಳಿದೆ. ಹಾಗಾಗಿ ಮನಸ್ಸಿದ್ದರೆ ಮಾರ್ಗ ಅಂತ ಹೇಳ್ತೀವಿ. ಫಸ್ಟ್ ನಾವು ಮನಸ್ಸನ್ನು ಗೆಲ್ಲಬೇಕು. ಏನೋ ಗೆಲ್ಲಬೇಕಂದ್ರೆ ಮನಸ್ಸನ್ನು ಗೆಲ್ಲಬೇಕಂದ್ರೆ ಮನಸ್ಸನ್ನು ಸಮಚಿತ್ತಲ್ಲಿ ಇಟ್ಕೋಬೇಕು, ಪ್ರಶಾಂತವಾಗಿ ಇಟ್ಕೋಬೇಕು. ಅದಕ್ಕೆ ಒಂದು ಕಡೆ ಭಗವದ್ಗೀತೆ ಹೇಳಿದ ಸಮತ್ವಂ ಯೋಗ ಉಚ್ಯತೆ ಅಂತ ಹೇಳಿ. ಅಂದರೆ ಇಕಾನಮಿಟಿ ಆಫ್ ಮೈಂಡ್ ಇಸ್ ಯೋಗ. ಮನಸ್ಸನ್ನು ಸಮಚಿತ್ತದಲ್ಲಿ ಇಟ್ಕೊಳ್ಳೋದೇ ಯೋಗ ಅಂಥೇಳಿ. ವಿದ್ಯಾರ್ಥಿಗಳು ಬಹಳ ಮುಖ್ಯ. ಅದು ವಿದ್ಯಾರ್ಥಿಗೆ ಯುವಜನಾಂಗಕ್ಕೆ ಅದು ಬಹಳ ಮುಖ್ಯ. ಯಾಕೆಂದ್ರೆ ತಾಳ್ಮೆ ಇರಲ್ಲ ಅವರಿಗೆ. ಅದರಲ್ಲೂ ತಾವು ಹೇಳಿದಾಗೆ ಸೋಷಿಯಲ್ ಈ ಸ್ಕ್ರೀನ್ ಅಡಿಕ್ಷನ್ ಆಗಿ ತುಂಬ ವೇಗವಾಗಿ ನೋಡ್ತಾ ಇರ್ತಾರೆ, ಸ್ಕ್ರಾಲ್ ಮಾಡ್ತಾ ಇರ್ತಾರೆ, ಅದಕ್ಕೆ ಅಡಿಕ್ಟ್ ಆಗಿಬಿಟ್ಟಿರ್ತಾರೆ. ಅವ್ರಿಗೆ ತಾಳ್ಮೆ ಅನ್ನೋದೇ ಇರಲ್ಲ. ಅವರು ಯಾವಾಗ ಈ ಪ್ರಾಣಾಯಾಮ, ಧ್ಯಾನ, ಯೋಗಾಸನಗಳು ಮತ್ತು ಈ ಫಿಲಾಸಫಿ ಏನಿದೆ ಇದನ್ನೆಲ್ಲ ಅರ್ಥ ಮಾಡ್ಕೊಳ್ತಾ ಹೋದ್ರೆ ಯೋಗದ ಬಗ್ಗೆ ಸಹಜವಾಗಿಯೇ, ಅದರಲ್ಲೂ ಎಸ್ಪೆಷಲಿ ಪ್ರಾಣಾಯಾಮ ಮತ್ತು ಧ್ಯಾನವನ್ನು ಮಾಡೋದ್ರಿಂದ ಮನಸ್ಸು ಪ್ರಶಾಂತತೆ ಬರುತ್ತೆ, ತಾಳ್ಮೆ ಬರುತ್ತೆ. ಆ ಚಂಚಲತೆ ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ. ಏಕೆಂದರೆ ಪ್ರಾಣಾಯಾಮ ಅಂತಕ್ಕಂಥ ಉಸಿರಾಟಕ್ಕೆ ಸಂಬಂಧಪಟ್ಟದ್ದು. ಅದರಿಂದ ಹೇಗೆ ನಮಗೆ ಮಾನಸಿಕ ಆರೋಗ್ಯ ಸಿಗುತ್ತೆ ಅಂದರೆ, ಮನಸ್ಸಿಗೂ ಉಸಿರಾಟಕ್ಕೂ ಭಾಳ ಹತ್ತಿರವಾದ ಸಂಬಂಧ ಇದೆ. ಒಂದು ವೇಳೆ ನಮಗೇನಾದರೂ ಕೋಪ ಬಂದಾಗ, ದ್ವೇಷ ಆದಾಗ, ಹಸುವಿದಾಗ ಏನು ಮಾಡ್ತೀವಿ, ಹಾವು ಥರ ಬುಸು ಬುಸು ಅಂತ ಉಸಿರಾಡ್ತಾ ಇರ್ತೀವಿ. ಅದೇ ತಾಳ್ಮೆಯಿಂದ ಇದ್ದಾಗ, ಶಾಂತವಾಗಿದ್ದಾಗ, ಪ್ರಾರ್ಥನೆ ಮಾಡುವಾಗ, ದೇವರ ಧ್ಯಾನ ಮಾಡುವಾಗ ಮನಸ್ಸು ಉಸಿರಾಡೋದೇ ಕೇಳಲ್ಲ ನಮಗೆ. ಹಾಗೆ ನಾವಿಲ್ಲಿ ಪ್ರಾಣಾಯಾಮ ಮಾಡೋದ್ರಿಂದ, ಉಸಿರಾಟದ ಮೇಲೆ ನಿಯಂತ್ರಣ ತರೋದ್ರಿಂದ, ಸರಾಗವಾಗಿ ನಿಧಾನವಾಗಿ ಉಸಿರಾಡೋದ್ರಿಂದ ಏನಾಗುತ್ತೆ ಅಂದರೆ ಮನಸ್ಸು ಸಮಚಿತ್ತತೆ ಬರುತ್ತೆ, ಪ್ರಶಾಂತಗೊಳ್ಳುತ್ತೆ, ತಾಳ್ಮೆ ಹೆಚ್ಚಾಗುತ್ತೆ. ಇದನ್ನು ನಾವು ಓದ್ತಕ್ಕಂಥ ಆ ಒಂದು ವಿಷಯಗಳು ಬೇಗ ಮನಸ್ಸಿಗೆ ನಾಟುತ್ತೆ. ಅವ್ರ ಜೀವನದಲ್ಲಿ ಮುಂದೆ ಬರ್ಬೋದು, ವಿದ್ಯಾಭ್ಯಾಸದಲ್ಲಿ ಆಗಲಿ, ಅವ್ರ ವೃತ್ತಿನಲ್ಲೇ ಆಗಲಿ. ಹಾಗಾಗಿ ಆ ನಿಟ್ಟಿನಲ್ಲಿ ಅವರಿಗೆ ಪ್ರಾಣಾಯಾಮ, ಧ್ಯಾನ ಮತ್ತು ಇಷ್ಟಲ್ಲದೆ ಯೋಗದ ಇತರ ಮಜಲುಗಳು ಕೂಡ ಹೆಲ್ಪ್ ಆಗ್ತದೆ. ಹಾಗಾಗಿ ಅವರು ಅಷ್ಟಾಂಗ ಯೋಗನ ಅಭ್ಯಾಸ ಮಾಡೋದ್ರಿಂದ ಖಂಡಿತವಾಗೂ ಅದಕ್ಕೆಲ್ಲ ಪರಿಹಾರ ಇದೆ. ಈ ಯೋಗ ಪ್ರಾಣಾಯಾಮದಿಂದ ಈಗಿನ ಯುವ ಪೀಳಿಗೆಯಲ್ಲಿ ಕಾಣ್ತಾ ಇರುವಂಥ ಈ ಸ್ಟ್ರೆಸ್ಸು, ಮಾನಸಿಕ ಒತ್ತಡ, ಡಿಪ್ರೆಷನ್ನು, ಖಿನ್ನತೆ
ಮತ್ತು ಆತಂಕ, ಆಂಗ್ಸೈಟಿ ಇವುಗಳೆಲ್ಲ ಕಡಿಮೆ ಆಗುತ್ತಾ? ಖಂಡಿತ ಸರ್, ಹೌದು. ಇಲ್ಲಿ ಬರೀ ಆಸನಗಳು ಮಾತ್ರ ಅಲ್ಲ, ಇತರ ಮಜಲುಗಳು. ಅದರಲ್ಲೂ ನಾವು ಹಠಯೋಗ ಅನ್ಬೇಕಾದ್ರೆ ಅಲ್ಲಿ ಆಸನನೂ ಬರುತ್ತೆ, ಪ್ರಾಣಾಯಾಮನೂ ಬರುತ್ತೆ, ಬಂದಾಸ್ ಬರುತ್ತೆ, ಮುದ್ರಾಸ್ ಬರುತ್ತೆ, ಮತ್ತೆ ಕುಂಭಕಾಸ್ ಬರುತ್ತೆ, ಹಾಗೆ ಚಾಂಟಿಂಗ್ ಬರುತ್ತೆ, ಷಟ್ಕ್ರಿಯಾಸ್ ಅಂತ ಬರುತ್ತೆ. ಅದರಲ್ಲಿ ಮುದ್ರೆಗಳು ಅಂತೂ ಬಹಳ ಅವಿಭಾಜ್ಯ ಅಂಗ. ಮುದ್ರೆ ಅಂತ ಅಂದ್ರೆ ಗೆಸ್ಚರ್, ಆಟಿಟ್ಯೂಡ್, ಸಿಂಬಲ್ ಅಂತ ಹೇಳ್ತೀವಿ. ಅಂದ್ರೆ ಮನುಷ್ಯನ ದೇಹ ಪಂಚ ಮಹಾಭೂತಗಳಿಂದ ಮಾಡಲ್ಪಟ್ಟಿರುತ್ತೆ. ಏನು? ಅಗ್ನಿ, ವಾಯು, ಆಕಾಶ, ಭೂಮಿ, ನೀರು ಅಂತ. ಮೊದಲು ಭೂತ ಶುದ್ಧಿಯನ್ನು ಮಾಡಬೇಕು. ಆ ಶುದ್ಧಿ ಮಾಡೋಕ್ಕೆ ಅಂದರೆ ಎಲಿಮೆಂಟ್ಸನ್ನು ಪ್ಯೂರಿಫೈ ಮಾಡ್ಕೊಳ್ಳೋಕ್ಕೆ ಮುದ್ರೆಗಳು ನಾವು ಮಾಡ್ತೀವಿ. ಅದರಿಂದ ಏನಾಗುತ್ತೆ? ಮೈಂಡು ಕಾಮ್ ಡೌನ್ ಆಗುತ್ತೆ, ಬಾಡಿ ಸದೃಢಗೊಳ್ಳುತ್ತೆ, ನಮ್ಮ ವಾಯುಗಳು ಅದರಲ್ಲೂ ಅಪಾನ ವಾಯು ರೆಗ್ಯುಲೇಟ್ ಆಗುತ್ತೆ, ಹಾಗೆ ನಮ್ಮ ಸಂದುಗಳು ಆರೋಗ್ಯಕರವಾಗಿರ್ತವೆ. ಹೀಗೆ ಮುದ್ರೆಗಳಿಂದನೂ ಕೂಡ ನಾವು ಒಂದು ದೈಹಿಕ ಆರೋಗ್ಯ ಜೊತೆಗೆ ಮಾನಸಿಕ ಆರೋಗ್ಯನೂ ಪಡ್ಕೋಬೋದು. ಅಷ್ಟಲ್ಲದೆ ಈ ಮಾನಸಿಕ ಒತ್ತಡ, ಖಿನ್ನತೆ ಅಂತ ಹೇಳಿದರೆ, ಆ ಖಿನ್ನತೆ ಒತ್ತಡಕ್ಕೆ ನಾನು ಈಗಾಗಲೇ ಹೇಳಿದಾಗೆ ಪ್ರಾಣಾಯಾಮ ಮತ್ತು ಧ್ಯಾನ ಭಾಳ ಸೂಕ್ತವಾದ ಅಭ್ಯಾಸ. ಧ್ಯಾನ ಮಾಡೋದ್ರಿಂದ ಏನಾಗುತ್ತೆ ಅಂದರೆ, ಧ್ಯಾನ ಅಂದರೆ ಇನ್ನೇನಲ್ಲ, ನಥಿಂಗ್ ಡೂಯಿಂಗ್ ಇಸ್ ಮೆಡಿಟೇಷನ್ ಅಂತ ಹೇಳ್ತೀವಿ. ಏನು ಮಾಡದೇ ಇರೋದೇ ಧ್ಯಾನ ಅಂತ ಹೇಳ್ತೀವಿ. ಅಂದರೆ ಮನಸ್ಸನ್ನು ಸಮಾಧಾನವಾಗಿ ಸಮಚಿತ್ತವಾಗಿ ಒಳಮುಖ ಮಾಡಿಕೊಂಡು ನಾನು ಯಾರೋ, ಅಥವಾ ಪ್ರಾರಂಭದಲ್ಲಿ ನಮ್ಮ ದೇಹವನ್ನು ಗಮನಿಸ್ಕೊಂಡು ದೇಹವನ್ನು ಸಡಿಲವಾಗಿ ಇಟ್ಕೊಳ್ತಕ್ಕಂಥದ್ದು, ಆಮೇಲೆ ಉಸಿರಾಟವನ್ನು ಗಮನಿಸ್ಕೊಂಡು ಎಫರ್ಟ್ಲೆಸ್ ಆಗಿ ಇಟ್ಕೊಳ್ತಕ್ಕಂಥದ್ದು, ಆಮೇಲೆ ಬರ್ತಾ ಮನಸ್ಸಿನ ಆಲೋಚನೆಗಳನ್ನ ತಾಳ್ಮೆಗೆ ತರ್ತಾ ಪ್ರಶಾಂತ ಮನಸ್ಸನ್ನು ಒಂದು ಶಾಂತತೆಯನ್ನು, ಆ ಪ್ರಶಾಂತತೆಯನ್ನು, ಒಳಗಿನ ಆನಂದವನ್ನು ಅನುಭವಿಸ್ತಾ ಹೋದಾಗ ತನ್ನಷ್ಟಕ್ಕೆ ಮನಸ್ಸು ಶಾಂತಗೊಳ್ಳೋದ್ರಿಂದ ಖಿನ್ನತೆ ಕಡಿಮೆ ಆಗ್ತಾ ಹೋಗುತ್ತೆ, ಮತ್ತು ಒಂದು ರೀತಿಯಿಂದ ಮಾನಸಿಕ ಒತ್ತಡ ಕಡಿಮೆ ಆಗ್ತಾ ಹೋಗುತ್ತೆ. ಹಾಗೆಯೇ ಒಂದು ರೀತಿಯಿಂದ ಒಳಗಿನ ಆನಂದ, ಆತ್ಮ ಆನಂದ ಅಂತ ಅದು ಹೆಚ್ಚಾಗ್ತಾ ಹೋಗುತ್ತೆ. ಆ ನಿಟ್ಟಿನಲ್ಲಿ ಈ ಖಿನ್ನತೆಯನ್ನು, ಒತ್ತಡವನ್ನು ಕಡಿಮೆ ಮಾಡೋಕ್ಕೆ ಯೋಗದಲ್ಲಿ ಪ್ರಾಣಾಯಾಮ, ಮುದ್ರೆ, ಧ್ಯಾನ ಜೊತೆಗೆ ಆಸನಗಳು ಕೂಡ ಹೆಲ್ಪ್ ಮಾಡ್ತೇವೆ ಅಂತ ಹೇಳ್ಬೋದು ಸರ್. ಈ ಲೂಸ್ನಿಗೆ ಎಕ್ಸರ್ಸೈಸ್ ಮಾಡಿ ಆಮೇಲೆ ಯೋಗ ಮಾಡ್ತಾರೆ. ಅದೇ ತರಹ ನೀವು ಹೇಳಿದ್ರೆ ಮುದ್ರೆಯಿಂದ ಕೆಲವೆಲ್ಲ ಶುದ್ಧೀಕರಣ ಆಗುತ್ತೆ ಅಂತ, ಮುದ್ರೆನೂ ಮಾಡಿಬಿಟ್ಟು ಆಮೇಲೆ ಯೋಗ. ಒಳ್ಳೆಯದು, ಕರೆಕ್ಟ್ ಸರ್. ಏಕೆ ನಾನು ಹೇಳಿದಾಗೆ ನಮ್ಮ ದೇಹ ಪಂಚಭೂತಗಳನ್ನ ಮಾಡಲ್ಪಟ್ಟಿದೆ ಅಂತ ಹೇಳಿದೆ ನಾನು. ಹಾಗಾಗಿ ಮೊದಲು ಪಂಚಭೂತಗಳನ್ನ ಪ್ಯೂರಿಫೈ ಮಾಡ್ಕೊಂಡಾಗ ನಮ್ಮ ತ್ರಿದೋಷಗಳು ವಾತ, ಪಿತ್ತ, ಕಫ ಅಂತ ಹೇಳ್ತೀವಿ ನಾವು. ಆ ಮೂರುಗಳು ಪ್ಯೂರಿಫೈ ಆಗಬೇಕು ಅಂತಂದ್ರೆ ಫಸ್ಟ್ ಈ ನಮ್ಮ ಪಂಚಭೂತಗಳು ಪ್ಯೂರಿಫೈ ಆದರೆ ಆ ಪಂಚಭೂತಗಳಿಂದಲೇ ಮೂರು ದೋಷ ಉತ್ಪತ್ತಿ ಆಗೋದು. ಉದಾಹರಣೆಗೆ ನಾವು ವಾತ ಅಂತ ಹೇಳ್ತೀವಿ. ವಾತ ಉತ್ಪತ್ತಿ ಆಗ್ತಕ್ಕಂಥದ್ದು ಏರ್ ಮತ್ತು ಸ್ಪೇಸ್ ಎಲಿಮೆಂಟಿಂದ. ಪಂಚಭೂತಗಳಾದಂಥ ಆಕಾಶ ತತ್ವ ಮತ್ತು ವಾಯುತತ್ವದಿಂದ ನಮಗೆ ವಾತ ಉತ್ಪತ್ತಿ ಆಗುತ್ತೆ. ಪಿತ್ತ ಅಂದರೆ ಫೈರ್ ಉತ್ಪತ್ತಿ ಆಗ್ತಕ್ಕಂಥದ್ದು ಅಗ್ನಿ ಮತ್ತು ಜಲದಿಂದ ಉತ್ಪತ್ತಿ ಆಗ್ತಕ್ಕ ಫೈರು. ಹಾಗೆ ಕಫ ಅಂತ ಹೇಳ್ತೀವಿ. ಕಫ ಉತ್ಪತ್ತಿ ಆಗ್ತಕ್ಕಂಥದ್ದು ಭೂಮಿ ಮತ್ತು ಜಲದಿಂದ. ಹೀಗೆ ಪಂಚಭೂತಗಳಿಂದ ಈ ಮೂರು ದೋಷಗಳು ಉತ್ಪತ್ತಿ ಆಗ್ತವೆ. ಮೂರು ದೋಷಗಳು ಬ್ಯಾಲೆನ್ಸ್ ಆಗಬೇಕು ಅಂತಂದರೆ ಈ ಮುದ್ರೆಗಳು ಮಾಡಿ ಮೊದಲು ಇದನ್ನು ಪ್ಯೂರಿಫೈ ಮಾಡ್ಕೊಂಡು ಹೊಡೆದ ಯಾವ್ದು ಪಂಚಭೂತಗಳನ್ನು, ಆವಾಗ ದೋಷಗಳಲ್ಲಿ ನಿಯಂತ್ರಣ ಬರುತ್ತೆ. ಅದಕ್ಕೆ ಒಂದು ಕಡೆ ಹೇಳ್ತಾರೆ, ಸುಶ್ರುತ ಸಂಹಿತೆಯಲ್ಲಿ ಹೇಳ್ತಾರೆ, ಹೇಳಬೇಕಾದ್ರೆ ಸಮದೋಷ ಸಮ ಅಗ್ನಿಶ್ಚ ಸಮಧಾತು ಮಲಕ್ರಿಯ ಪ್ರಸನ್ನ ಆತ್ಮೇಂದ್ರಿಯ ಮನ ಸ್ವಾಸ್ಥ್ಯ ಇತಿ ಅಭಿಧೀಯತೆ ಅಂತ ಒಂದು ಶ್ಲೋಕ ಇದೆ. ಅಂದರೆ ಸಮದೋಷ, ದೋಷಗಳನ್ನ ಸಮವಾಗಿರೋದೇ ಆರೋಗ್ಯ, ಅದರಲ್ಲಿ ಇಂಬ್ಯಾಲೆನ್ಸ್ ಆದರೆ ಅನಾರೋಗ್ಯ. ಸಮ ಅಗ್ನಿಶ್ಚ, ಅಗ್ನಿಗಳಲ್ಲಿ ವಾತಾಗ್ನಿ, ಭೂತಾಗ್ನಿ, ಚಟರಾಗ್ನಿ ಅಂತ ಅವುಗಳು ಬ್ಯಾಲೆನ್ಸ್ ಆಗಿರಬೇಕು, ಅವು ಇಂಬ್ಯಾಲೆನ್ಸ್ ಆದರೆ ಅನಾರೋಗ್ಯ. ಹಾಗೆ ಸಮಧಾತು, ಸಪ್ತ ಧಾತುಗಳು ನಮ್ಮ ದೇಹದಲ್ಲಿ, ಅವುಗಳಲ್ಲಿ ಬ್ಯಾಲೆನ್ಸ್ ಇರಬೇಕು, ಅವು ಸಮಾನವಾಗಿರಬೇಕು. ಅದು ಸಮಾನವಾಗಿದ್ದರೆ ಆರೋಗ್ಯ, ವ್ಯತ್ಯಾಸ ಅನಾರೋಗ್ಯ. ಹಾಗೆಯೇ ಮಲಕ್ರಿಯ, ಮೂರು ರೀತಿ ಮಲಗಳು ನಮ್ಮ ದೇಹದಲ್ಲಿ ಇದೆ ಅಂತ ಹೇಳ್ತೀವಿ. ಯಾವುದು? ಮಲ, ಮೂತ್ರ, ಬೆವರು ಅಂತೇಳಿ. ಅವು ಚೆನ್ನಾಗಿ ಹೊರಗೆ ಹೋಗ್ಬೇಕಾದ್ರೆ ಆಯುರ್ವೇದದಲ್ಲಿ ಅದೇ ಹೇಳುತ್ತೆ, 6 ಜಲ 3 ಮಲ ಅಂತ ಹೇಳುತ್ತೆ. ಹಾಗೆ ದಿನದಲ್ಲಿ ಅವೆಲ್ಲ ಚೆನ್ನಾಗಿ ಹೋಗಿ ನೋಡ್ಕೋಬೇಕು. ಅದೆಲ್ಲ ಆದಾಗ ಏನಾಗುತ್ತೆ, ಪ್ರಸನ್ನ ಆತ್ಮೇಂದ್ರಿಯ, ಪ್ರಸನ್ನವಾಗಿರಬೇಕು ಆತ್ಮ, ಮತ್ತು ಇಂದ್ರಿಯಗಳು ಸಮಾಧಾನವಾಗಿರೋ ತಾಳ್ಮೆ ಇರಬೇಕು. ಅದ್ರಲ್ಲಿ ನಾವು ಇಂದ್ರಿಯಗಳು ಅನ್ಬೇಕಾದ್ರೆ 5 ಪಂಚೇಂದ್ರಿಯಗಳು, 2 ಕರ್ಮೇಂದ್ರಿಯಗಳು ಅಂತ ಹೇಳ್ತೀವಿ. 10 ಇಂದ್ರಿಯಗಳು ಸಮಾಧಾನವಾಗಿ ತಾಳ್ಮೆಯಿಂದ ಇದ್ದಾಗ, ಅದರಲ್ಲಿ ಆನಂದತೆ ಇದ್ದಾಗ ನಮಗೆ ಸಹಜವಾಗಿಯೇ ಆರೋಗ್ಯ. ಅದನ್ನೇ ಸ್ವಾಸ್ಥ್ಯ ಇತಿ ಅಭಿಧೀಯತೆ ಅಂತ ಹೇಳ್ತೀವಿ. ಹಾಗಾಗಿ ಇಲ್ಲಿಂದ ನಮ್ಮ ಆರೋಗ್ಯ ಶುರುವಾಗಬೇಕು ಅಂತ ಹೇಳಿದಾಗ, ಇಲ್ಲಿಂದ ಮುದ್ರೆಗಳಿಂದ ಶುರುವಾಗುತ್ತೆ ಆರೋಗ್ಯ. ಅದಕ್ಕಾಗಿ ಅದು ಬಹಳ ಮುಖ್ಯ. ಪ್ರಾರಂಭದಲ್ಲಿ ಅದು ಮಾಡ್ತೀವಿ. ಸೊ ಯೋಗದಿಂದ ಮೊದಲು ಶರೀರ, ಹೌದು, ಆಮೇಲೆ ಮನಸ್ಸಿನ ಶಾಂತಿ, ಹೌದು, ಆಮೇಲೆ ಆಧ್ಯಾತ್ಮಿಕ ಬೆಳವಣಿಗೆ, ಹೌದು, ಕರೆಕ್ಟ್. ಈ ರೀತಿ ಹಂತವಾಗಿ ಹೋಗಬೇಕು. ದೇಹವಿದು ದೇವ ಕೊಡುಗೆ ಕೆಡಿಸಿಕೊಳ್ಳಲಾರೆನು, ದೇಹವಿದು ದೇವ ಕೊಡುಗೆ ಕೆಡಿಸಿಕೊಳ್ಳಲಾರೆನು, ಸೃಷ್ಟಿ ಕ್ರಿಯೆಗೆ ಹೊಂದಿಕೊಳ್ಳದೆ ಬದುಕು ನಡೆಸಲಾರೆನು, ಸೃಷ್ಟಿ ಕ್ರಿಯೆಗೆ ಹೊಂದಿಕೊಳ್ಳದೆ ಬದುಕು ನಡೆಸಲಾರೆನು. ಯೋಗ ಮಾಡಿ ಯೋಗಿಯಾಗು ಸಾಧನೆ ನಮ್ಮೊಡನಿದೆ, ಯೋಗದಿಂದ ರೋಗ ದೂರ ಸಾರ್ಥಕದ ಬದುಕಿದೆ, ಯೋಗದಿಂದ ರೋಗ ದೂರ ಸಾರ್ಥಕದ ಬದುಕಿದೆ.
ಕಾರ್ಪೊರೇಟ್ ವಲಯದಲ್ಲಿ ಕೆಲಸ ಮಾಡೋರಿಗೆ ಮತ್ತು ವಿದ್ಯಾರ್ಥಿಗಳಿಗೂ ಕೂಡ ಸಮಯದ ಅಭಾವ ಹೌದು. ತುಂಬ ಇರುತ್ತೆ. ಕರೆಕ್ಟ್. ಅಂಥವರು ತಮ್ಮ ಬಿಡುವಿಲ್ಲದ ವೇಳಾಪಟ್ಟಿಯಲ್ಲಿ ಯೋಗವನ್ನು ಹೇಗೆ ಅಳವಡಿಸ್ಕೊಳ್ಬೇಕು? ಸಾಮಾನ್ಯವಾಗಿ ಒಂದು ಮಾಡರ್ನ್ ಇದರಲ್ಲಿ ಹೇಳ್ತಾರೆ ಒಂದು 40 ನಿಮಿಷ ಸೂಕ್ತ, 40 to 45 ಮಿನಿಟ್ಸ್ ಸಾಕು ಅಂತ. ಯಾವುದು ದೈಹಿಕ ಎಕ್ಸಸೈಸ್ ಅಥವಾ ಯೋಗಾಸನಗಳು ಎಲ್ಲವೂ ಸೇರಿ ಕಾಂಪ್ರಿಹೆನ್ಸಿವ್ ಆಗಿ ಅಂತ ಹೇಳ್ತಾರೆ. ಹಾಗಾಗಿ ಕೆಲವರಿಗೆ ಈ 3/4 ಗಂಟೆ, 1 ಗಂಟೆ, 1.5 ಗಂಟೆ ಮಾಡೋಕ್ಕೆ ಸಮಯ ಇರೋದಿಲ್ಲ. ತಾವು ಹೇಳಿದಾಗೆ ವಿದ್ಯಾರ್ಥಿಗಳಿಗೆ ಅವ್ರದ್ದೇ ಆದ ಓದು ಇರುತ್ತೆ, ಕಾರ್ಪೊರೇಟ್ ಕೆಲಸ ಮಾಡೋ ಅವ್ರದ್ದೇ ಆದ ಜವಾಬ್ದಾರಿಗಳಿರುತ್ತೆ. ಹಾಗಾಗಿ ಅವ್ರಗಳಿಗೆ ಅವರ ಸಮಯ ಹೇಗೆ ಸಿಗುತ್ತೋ, ಅಂದರೆ ಸಮಯ ಇಲ್ಲ ಅನ್ನೋದು ಅದು ಒಂದು ರೀತಿ ಸಮಯ ನಾವು ಮ್ಯಾನೇಜ್ ಮಾಡೋಕ್ಕೆ ಬರ್ತಾ ಇಲ್ಲ ಅಂತ ಹೇಳ್ಬೋದು ಅನ್ಕೋತೀನಿ ನಾನು. 1 ಗಂಟೆ ನಮ್ಮ ಜೀವನದಲ್ಲಿ 24 ಗಂಟೆ 1 ಗಂಟೆ ನಿಮ್ಗೆ ಒಳ್ಳೇದು ಇಟ್ಕೊಳ್ಳೋದು. ಆದರೂ ಕೂಡ ಕೆಲವು ಸಮಯದಲ್ಲಿ ಒತ್ತಡದಿಂದ ಅದು ಆಗಲಿಲ್ಲ ಅಂತಂದರೆ ಅವ್ರಿಗೆ ಒಂದು ಸಮಯಕ್ಕೆ ಅನುಗುಣವಾಗಿ ಒಂದು ಸಿಲೆಬಸ್ ಥರ ಒಂದು ಪ್ರಾಕ್ಟೀಸಿಗೆ ಒಂದು ಸಿದ್ಧತೆನ ಮಾಡ್ಕೋಬೋದು. ಅದು ಕನಿಷ್ಠ ಒಂದು 15 ನಿಮಿಷದ್ದು ಅಥವಾ 30 ನಿಮಿಷದ್ದು ಅಥವಾ 45 ನಿಮಿಷ ಹೀಗೆ ಮಾಡ್ಕೋಬೋದು. ಈಗ 10 ಅಥವಾ 15 ನಿಮಿಷ ಬಹಳ ಕಷ್ಟ ಏನಾಗೋದ್ರೆ ಸಮಯನ ಹೊಂದಿಸ್ಕೊಳ್ಳೋದು. ಆ ಸಮಯ ಹೊಂದಿಸ್ಕೊಂಡು ಅದು ನಾನು ಹೇಳಿದಾಗೆ ಒಂದು 5 ಮುದ್ರೆಗಳು, ಪಂಚಮುದ್ರೆಗಳು ಅಂತ ಬಹಳ ಸುಲಭ ಆಗಿದೆ. ಚಿನ್ನ ಮುದ್ರೆ ಅಂತ ಹೇಳ್ತೀವಿ ಮನಸ್ಸಿಗೆ, ಪೃಥ್ವಿ ಮುದ್ರೆ ಅಂತ ಹೇಳಿ ದೇಹಕ್ಕೆ, ಅಪಾನ ಮುದ್ರೆ ಅಂತ ಹೇಳ್ತೀವಿ ಕೆಳ ಹೊಟ್ಟೆಗೆ ಅಥವಾ ಅಭಿಪ್ರದೇಶಕ್ಕೆ, ವಾಯು ಮುದ್ರೆ ಅಂತ ಹೇಳ್ತೀವಿ ಸಂದುಗಳಿಗೆ, ಪ್ರಾಣ ಮುದ್ರೆ ಅಂತ ಹೇಳ್ತೀವಿ ನಮ್ಮ ಪ್ರಾಣಶಕ್ತಿಗೆ. 5 ಮುದ್ರೆಗಳು ಮಾಡ್ಕೊಂಡ್ರೆ ಆಲ್ಮೋಸ್ಟ್ ನಮಗೆ ಒಂದು ರೀತಿಯಲ್ಲಿ ಕಾಂಪ್ರಿಹೆನ್ಸಿವ್ ಆಯಿತು ಆರೋಗ್ಯ ಕಾಪಾಡೋ ಮುದ್ರೆಗಳಲ್ಲಿ. ಹಾಗೆ ಪ್ರಾಣಾಯಾಮ ಬಂದಾಗ ನಾಡಿಶೋಧನ ಪ್ರಾಣಾಯಾಮ ಅಂತ ಹೇಳ್ತೀವಿ. ಅದಕ್ಕೆ ಕಿಂಗ್ ಆಫ್ ಪ್ರಾಣಾಯಾಮಾಸ್ ಅಂತ ಹೇಳ್ತೀವಿ ನಾವು. ಅದನ್ನೇ ತಂದೆ ಅಥವಾ ರಾಜ ಅಂತ ಹೇಳ್ತೀವಿ. ಯಾಕೆಂದರೆ ಅದು ಶೀತ ಉಷ್ಣವನ್ನು ಬ್ಯಾಲೆನ್ಸ್ ಮಾಡುತ್ತೆ, ನಮ್ಮ ದೇಹದ ಎಲ್ಲ ನರನಾಡಿಗಳನ್ನ ಪ್ಯೂರಿಫೈ ಮಾಡುತ್ತೆ, ಷಟ್ ಚಕ್ರಗಳನ್ನ ಆ್ಯಕ್ಟಿವ್ ಮಾಡುತ್ತೆ. ಹಾಗೆ ಅಂಥ ಒಂದು ಪ್ರಾಣಾಯಾಮ, ನಾಡಿಶೋಧನ ಪ್ರಾಣಾಯಾಮ ಒಂದು 5 ಸುತ್ತು ಮಾಡ್ಕೊಳ್ಳೋಂಥದ್ದು. ಅದಕ್ಕೊಂದು 5 ಸುತ್ತು ಅಂದರೆ ಒಂದು 3 ನಿಮಿಷ ಸಾಕಾಗುತ್ತೆ. ಆಮೇಲೆ ಅದಾದಮೇಲೆ ಇನ್ನು ಕೆಲವು ಸ್ಟಿಮ್ಯುಲೇಟಿಂಗ್ ಪ್ರಾಣಾಯಾಮಸ್ ಅಂತ ಹೇಳ್ತೀವಿ, ಕಪಾಲಭಾತಿ, ಭಸ್ತ್ರಿಕಾ, ಅವೊಂದು 15 ಬಾರಿ ಮಾಡ್ಕೊಳ್ತಕ್ಕಂಥದ್ದು. ಆಮೇಲೆ ಸೂರ್ಯ ನಮಸ್ಕಾರ ಸಮಯ ಜಾಸ್ತಿ ಇಲ್ಲದೆ ಇರೋದ್ರಿಂದ ಕನಿಷ್ಠ ಒಂದು 6 ಬಾರಿನಾದರೂ ಮಾಡ್ಕೊಳ್ತಕ್ಕಂಥದ್ದು. ಅದ್ರ ಜೊತೆಗೆ ಕೆಲವೊಂದು ಮುಂದೆ ಬಾಗಿ ಮಾಡ್ತಕ್ಕಂಥ 2-3 ಆಸನ, ಉದಾಹರಣೆಗೆ ಭುಜಂಗಾಸನ, ಧನುರಾಸನ, ಅಬ್ದಮನ್ ಮೇಲೆ, ಪ್ರೋನ್ ಮೇಲೆ, ಹಾಗೆ ಬೆನ್ನ ಮೇಲೆ ಮಲ್ಕೊಂಡು 1-2 ಆಸನಾಸ, ಯಾವುದು ಸೇತುಬಂಧಾಸನ, ಆಮೇಲೆ ಸಾಧ್ಯ ಆದರೆ ಚಕ್ರಾಸನ, ಪವನಮುಕ್ತಾಸನ, ಶವಾಸನ, ಇಷ್ಟು ಮಾಡಿಕೊಂಡು ಇನ್ನೇನು ಸ್ವಲ್ಪ ಸಮಯ ಇದೆ ಅಂದರೆ 1-2 ಅಥವಾ 4 ಸಿಟ್ಟಿಂಗ್ ಆಸನಸ್ ಮಾಡ್ಕೊಳ್ತಕ್ಕಂಥದ್ದು. ಅಂದರೆ ಸಿದ್ಧಾಸನ, ಸುಖಾಸನ ಅಥವಾ ಪದ್ಮಾಸನ ಅವ್ರಿಗೆ ಹೇಗೆ ಸುಲಭ ಆಗುತ್ತೋ ಹಾಗೆ. ಆಮೇಲೆ ವೀರಾಸನ, ಅಷ್ಟು ಮಾಡಿಕೊಂಡ್ರೆ ಅಟ್ಲೀಸ್ಟ್ ಒಬ್ಬ ಮನುಷ್ಯನಿಗೆ ಸಾಕಾಗುತ್ತೆ. ಇಷ್ಟೆಲ್ಲ ಮಾಡೋಕ್ಕೆ ಒಂದು 15-20 ನಿಮಿಷ ಸಾಕಾಗುತ್ತೆ. ಇನ್ನೂ ಸಾಕಾಗಲ್ಲ ಅಂತ ಅಂದರೆ ಅವರಿಗೆ ಅಟ್ಲೀಸ್ಟು ಒಂದು 5 ಮುದ್ರೆಗಳು, ಒಂದು ಪ್ರಾಣಾಯಾಮ, ಒಂದು ಸಿಂಪಲ್ ಮೆಡಿಟೇಷನ್, ಸೈಲೆಂಟ್ ಮೆಡಿಟೇಷನ್ ಅಂತ ಹೇಳ್ತಾರೆ, ಅದು ಮೆಡಿಟೇಷನು, ಆಮೇಲೆ ಒಂದು 2 ಆಸನಸ್. 2 ಆಸನಸ್ ಅಂದರೆ ಒಂದು ರೀತಿಯಲ್ಲಿ ಕುಳಿತು ಮಾಡ್ತಕ್ಕಂಥ ಆಸನಗಳು, ಸಮಯದ ಅಭಾವ ಇರಲಾಗಿ ಕುಳಿತು ಮಾಡ್ತಕ್ಕಂಥ 2 ಆಸನ, ಒಂದು ಫಾರ್ವರ್ಡ್ ಬೆಂಡಿಂಗ್, ಒಂದು ಪಶ್ಚಿಮಾತಾಸನ ಅಂತ ಹೇಳ್ತೀವಿ, ಅದಕ್ಕೆ ಪೂರ್ವೋತ್ತನಾಸನ ಇನ್ನೊಂದು ಆಪೋಸಿಟ್ ಮಾಡಿಕೊಂಡು ಮತ್ತೆ ರಿಲ್ಯಾಕ್ಸ್ ಮಾಡ್ಕೊಳ್ಳತಕ್ಕಂಥದ್ದು ಒಳ್ಳೆಯ ಒಂದು ಅಭ್ಯಾಸ ಅಂತ ಹೇಳ್ಬೋದು ಅವ್ರ ಸಮಯಕ್ಕೆ ಅನುಗುಣವಾಗಿ. ಅಥವಾ ಸಮಯ ಇಲ್ಲದೆ ಹೋದರೆ ಬರೀ 1-2 ಆಸನಗಳನ್ನು ಹಂಚಿಕೊಂಡು, ಅಂದರೆ ಸೋಮವಾರ ಇದನ್ನು ಮಾಡೋದು, ಕರೆಕ್ಟ್, ಆ ರೀತಿನೂ ಮಾಡ್ಬೋದಾ? ಹೌದು ಸರ್, ಹೌದು. ಈಗ ನಮ್ಮಲ್ಲಿ ನಮ್ಮ ಅಭ್ಯಾಸನೇ ಹಾಗೆ 10 ಹಂತಗಳಿರುತ್ತೆ ನಮ್ಮ ಪ್ರಾಕ್ಟೀಸ್ನಲ್ಲಿ, ರೆಗ್ಯುಲರ್ ಪ್ರಾಕ್ಟೀಸ್ನಲ್ಲಿ 10 ಹಂತಗಳು. ಅಂದರೆ ಮೊದಲನೇ ಹಂತ ಮುದ್ರೆಗಳಿರುತ್ತೆ, 2ನೇ ಹಂತ ಬಂದಾಗ ಧ್ಯಾನ ಇರುತ್ತೆ, 3ನೇ ಹಂತ ಬಂದಾಗ ಸ್ಟಿಮ್ಯುಲೇಟಿಂಗ್ ಪ್ರಾಣಾಯಾಮಸ್ ಇರುತ್ತೆ, 4ನೇ ಹಂತ ಬಂದಾಗ ಥೆರಪಿಟಿಕಲ್ ಮೂವ್ಮೆಂಟ್ಸ್ ಇರುತ್ತೆ, 5ನೇ ಹಂತ ಬಂದಾಗ ವಾರ್ಮಪ್ ಇರುತ್ತೆ, 6ನೇ ಹಂತ ಬಂದಾಗ ಡಿಫ್ರೆಂಟ್ ಟೈಪ್ಸ್ ಆಫ್ ಸೂರ್ಯ ನಮಸ್ಕಾರ ಇರುತ್ತೆ, 7ನೇ ಹಂತ ಬಂದಾಗ ಆಸನಗಳಿರುತ್ತೆ, 8ನೇ ಹಂತ ಬಂದಾಗ ಪ್ಯೂರಿಫೈಯಿಂಗ್ ಪ್ರಾಣಾಯಾಮ ಇರುತ್ತೆ, 9ನೇ ಹಂತ ಬಂದಾಗ ರಿಜುನೇಟಿಂಗ್ ಪ್ರಾಣಾಯಾಮ ಇರುತ್ತೆ, 10ನೇ ಹಂತ ಬಂದಾಗ ಧ್ಯಾನ ಮತ್ತೆ ಕನ್ಕ್ಲೂಡಿಂಗ್ ಪ್ರೇಯರ್ ಅಂತ 10 ಹಂತಗಳ ಅಭ್ಯಾಸ ಇರುತ್ತೆ. ಧ್ಯಾನ ಮೊದಲು ಬಂತಲ್ಲ, ಧ್ಯಾನ ಅಲ್ಲಿ ನಾವು MCT ಮೈಂಡ್ ಕಾಮಿಂಗ್ ಟೆಕ್ನಿಕ್ ಅಂತ ಮಾಡಿರ್ತೀವಿ. ಇಲ್ಲಿ ಸೈಲೆಂಟ್ ಮೆಡಿಟೇಷನ್ ಕೊನೆಯಲ್ಲಿ ನಾವು ಮಾಡುವಾಗ ಸೈಲೆಂಟ್ ಮೆಡಿಟೇಷನ್ ಅಂತ ಮಾಡಿ ಮೈಂಡ್ ಕಾಮ್ ಡೌನ್ ಮಾಡ್ತೀವಿ. ಹೀಗೆ 10 ಹಂತಗಳ ಒಂದು ಅಭ್ಯಾಸ ಇರುತ್ತೆ ದಿನದಲ್ಲಿ. ಹಾಗಾಗಿ ನಾವು ಸಮಯಕ್ಕೆ ಅನುಗುಣವಾಗಿ ತಾವು ಹೇಳಿದಾಗೆ ನಾವು ಅಲ್ಲೂ ಏನು ಮಾಡ್ತೀವಿ, ನಾವು ಆಸನದ ಭಾಗ 7ನೇ ಭಾಗ ಬಂದಾಗ ಪ್ರತಿನಿತ್ಯ ಆಸನ ಮಾಡೋಕ್ಕಾಗಲ್ಲ. ಇಷ್ಟ್ರ ಜೊತೆಗೆ ಸೋಮವಾರ ಸ್ಟ್ಯಾಂಡಿಂಗ್ ಆಸನಸ್ ಮಾಡ್ತೀವಿ, ಮಂಗಳವಾರ ಉದಾಹರಣೆಗೆ ಫ್ಲೋರಿಂಗ್ ಆಸನಸ್ ಮಾಡ್ತೀವಿ, ಬುಧವಾರ ಸುಪಾನ್ ಆಸನಸ್ ಮಾಡ್ತೀವಿ, ಗುರುವಾರ ಸಿಟ್ಟಿಂಗ್ ಆಸನಸ್ ಮಾಡ್ತೀವಿ, ಫ್ರೈಡೆ ಇವೆಲ್ಲ ಸೇರಿಸಿ ಕಂಬೈನ್ಡ್ ಫ್ಲೋ ಯೋಗ ಅಂತ ಮಾಡ್ತೀವಿ ಅಥವಾ ಅಷ್ಟಾಂಗ ವಿನ್ಯಾಸ ಅಂತ ಮಾಡ್ತೀವಿ. ಸಾಟರ್ಡೆ ವೀಕೆಂಡಲ್ಲಿ ಪ್ರಾಣಾಯಾಮದ ಜೊತೆ ಸೂರ್ಯ ನಮಸ್ಕಾರ ಜೊತೆ ಪ್ರಾಣಾಯಾಮ, ಯೋಗ, ನಿದ್ರೆ ಮಾಡಿ ರಿಲ್ಯಾಕ್ಸ್ ಮಾಡ್ಕೋತೀವಿ. ಹೀಗೆ ಹಾಗಾಗಿ ನಾನು ಇಲ್ಲಿ ಹೇಳಿದೆ ಸೋಮವಾರ ಬರೀ ಸ್ಟ್ಯಾಂಡಿಂಗ್ ಆಸನಸ್ ಅಂತೇಳಿ. ಹಾಗೆ ತಾವು ಹೇಳಿದಾಗೆ ಸಮಯ ಇಲ್ಲ ಅಂತಂದರೆ ಒಂದಿನ ಸ್ಟ್ಯಾಂಡಿಂಗ್ ಆಸನಸು, ಒಂದಿನ ಫ್ಲೋರಿಂಗ್ ಮಲ್ಕೊಂಡು ಮಾಡೋದು, ಒಂದಿನ ಕುಳಿತು ಮಾಡ್ತಕ್ಕಂಥದ್ದು, ಒಂದಿನ ಬೆನ್ನಿಗೆ ಮಾಡ್ತಕ್ಕಂಥದ್ದು, ಒಂದಿನ ಎಲ್ಲ ಸೇರ್ಸಿ ಮಾಡ್ತಕ್ಕ ಸಮಯ ಇದೆ ಭಾನುವಾರ ಆ ಥರ, ಆಮೇಲೆ ಒಂದಿನ ಪ್ರಾಣಾಯಾಮ ಅಥವಾ ಧ್ಯಾನ ಮಾಡ್ಕೊಳ್ತಾರೆ. ಹೀಗೆ ಮಾಡ್ಕೋಬೋದು ಸರ್. ಒಂದು ಕಾಲದಲ್ಲಿ ಭಾರತದ ಸಾಂಪ್ರದಾಯಿಕ ಕಲೆಯಾಗಿದ್ದಂಥ ಯೋಗ ಇವತ್ತು ಜಾಗತಿಕ ಮಟ್ಟದಲ್ಲಿ ದೊಡ್ಡ ಉದ್ಯಮವಾಗಿ ಮತ್ತು ವಿಜ್ಞಾನವಾಗಿ ಬೆಳೆದಿದೆ. ಆಧುನಿಕ ವೈದ್ಯಕೀಯ ಲೋಕ ಕೂಡ ಈ ಯೋಗದ ಮಹತ್ವವನ್ನು ಒಪ್ಪಿಕೊಳ್ತಾ ಇದೆ. ಹೌದು. ಒಬ್ಬ ಯೋಗ ಶಿಕ್ಷಕನಾಗಿ ನೀವು ಇದನ್ನು ಯಾವ ರೀತಿ ನೋಡ್ತೀರೋ? ಉದ್ಯಮವಾಗಿ ನೋಡ್ತೀರೋ ಅಥವಾ ವಿಜ್ಞಾನವಾಗಿ ನೋಡ್ತೀರೋ ಅಥವಾ ಕಲೆಯಾಗಿ ನೋಡ್ತೀರೋ? ಹೌದು, ಏಕೆಂದರೆ ಎಲ್ಲ ರೀತಿಯಲ್ಲೂ ನೋಡಬೇಕಾಗತ್ತೆ.
ಮೊದಲೇ ನಾವು ಯೋಗನ ಹೇಳ್ತೀವಿ, ಯೋಗ ಕಲೆನೂ ಹೌದು, ವಿಜ್ಞಾನ ಹೌದು. ಯೋಗ ಇಸ್ ಎ ಸೈನ್ಸ್ ಆ್ಯಸ್ ವೆಲ್ ಆಸ್ ಆರ್ಟ್ ಅಂತ ಹೇಳ್ತೀವಿ, ಕಲೆನೂ ಹೌದು. ಜೊತೆಗೆ ಇದು ಬೆಳಿಬೇಕು ಅಂತಂದರೆ ಒಂದು ರೀತಿಯಲ್ಲಿ ನಾವು ಅದು ಕಮರ್ಷಿಯಲ್ ಅಂತ ಹೇಳೋಕ್ಕಾಗಲ್ಲ, ಅದಕ್ಕಿಂತ ಪ್ರೋತ್ಸಾಹ ಅಂತ ಬೇಕಾಗುತ್ತೆ ನಮಗೆ. ಏಕೆಂದರೆ ಈ ಯೋಗ ಅಂತಕ್ಕಂಥದ್ದು ಬರೀ ಕೆಲವೇ ಜನರಿಗೆ, ಕೆಲವು ದೇಶಗಳಿಗೆ, ಕೆಲವು ಸ್ಥಳಗಳಿಗೆ ಮಾತ್ರ ಸೀಮಿತ. ಇಡೀ ಪ್ರಪಂಚದಾದ್ಯಂತ ಅರಿವು ಆಗಬೇಕು, ಎಲ್ಲರಿಗೂ ಲಾಭ ಸಿಗಬೇಕು. ಅಲ್ಲ, ಇಲ್ಲಿ 3 ತಿಂಗಳು ಕಲ್ತ್ಕೊಂಡು ಅಲ್ಲಿ ಹೋಗಿ ಸಿಕ್ಕಾಪಟ್ಟೆ ದುಡ್ಡು ಮಾಡ್ತಾ ಇದ್ದಾರೆ ಕೆಲವರು. ಹೌದು, ಆದರೆ ಯೋಗ ಯಾವಾಗಲೂ ಕೂಡ ವ್ಯಾಪಾರಕ್ಕೋಸ್ಕರ ಅಲ್ಲ. ಆದರೆ ಏನಾದರೂ ಯೋಗವನ್ನು ಹೇಳ್ಕೊಡು ಅದ್ರ ಮೇಲೆ ಡಿಪೆಂಡ್ ಆದರೂ ಅವರಿಗೆ ಒಂದು ರಿವಾರ್ಡ್ ಅಥವಾ ಒಂದು ನಡೆಸ್ಲಿಕ್ಕೆ ಒಂದು ಏನೋ ಒಂದು ಖರ್ಚು ಅಂತ ಬರುತ್ತಲ್ಲ, ಅದು ತಗೊಳ್ಳೋ ಸಹಜ. ಆದರೆ ಅದನ್ನೇ ಒಂದು ವೃತ್ತಿ ಮಾಡ್ಕೊಂಡು ಹೇಳಿದಾಗ ತುಂಬ ಕಮರ್ಷಿಯಲ್ ಮಾಡೋದು ಅಷ್ಟು ಒಳ್ಳೆ ಬೆಳವಣಿಗೆ ಅಲ್ಲ. ಅಲ್ಲ, ಯಾವ್ದ್ಯಾವ್ದೋ ಯೋಗ, ಹೌದು, ಡ್ಯಾನ್ಸಿಂಗ್ ಯೋಗ, ಎಂತೆಂಥದೋ ಯೋಗಗಳು. ಹೌದು, ನಾವು ಕೇಳಿಲ್ಲ. ಹೌದು, ಒಳ್ಳೆ ಮಾತು ಹೇಳಿದ್ರಿ ಸರ್. ನನಗೂ ಫೋನ್ ಮಾಡ್ತಾರೆ ಎಲ್ಲ ಗೂಗಲ್ ಚೆಕ್ ಮಾಡ್ಕೊಂಡು, ಸರ್ ನೀವು ಯಾವ ಯೋಗ ಹೇಳ್ಕೊಡ್ತೀರಾ ಅಂತ ಕೇಳ್ತಾರೆ. ನನಗೆ ಕನ್ಫ್ಯೂಸ್, ಯಾವ್ದಪ್ಪ ಯೋಗ ಅಂತಿರೋ ಒಂದೇ ಹಠ ಯೋಗ ಇದೆ, ಅದಿದೆಪ್ಪ. ಏನೋ ಈಗ ಬರ್ತಾ ಅಷ್ಟಾಂಗ ವಿನ್ಯಾಸ ಅಂತ ಏನೋ ಡೆವಲಪ್ ಮಾಡಿದ್ದಾರೆ. ಇನ್ಯಾವ ಯೋಗ, ಕುಂಡಲಿನಿ ಯೋಗ ಅಂತೆ, ಆಮೇಲೆ ಪಿಲೇಟ್ ಯೋಗ ಅಂತೆ, ಆಮೇಲೆ ಏನೋ ಫ್ಲೋ ಯೋಗ ಅಂತೆ, ಪವರ್ ಯೋಗ ಅಂತೆ, ಹಾರ್ಟ್ ಯೋಗ ಅಂತೆ, ಈಗ ಏನೇನೋ ಜನಗಳಲ್ಲಿ ಗೊಂದಲ. ಅದೆಲ್ಲ ಒಟ್ಟಿನಲ್ಲಿ ಏನೇ ಇದ್ರೂ ಕೂಡ ಗುರಿ ಒಂದೇ, ಆತ್ಮ ಸಾಕ್ಷಾತ್ಕಾರ ಅಥವಾ ಪರಿಪೂರ್ಣವಾದ ಆರೋಗ್ಯನ ಹೊಂದದೇ ಎಲ್ಲರ ಗುರಿ. ಅದನ್ನು ಏನಾಗಿದೆ ಅಂದರೆ ಹಳೆ ಬೇರು ಹೊಸ ಚಿಗುರು ಅನ್ನೋಗೆ ಮೂಲ ಯೋಗನೇ ಅವರ ಅಭಿರುಚಿಗೆ ತಕ್ಕಾಗಿ ಅವರವ್ರವ್ರು ಮಾರ್ಪಾಡು ಮಾಡ್ಕೊಂಡು ಬಂದಿದ್ದಾರೆ. ನೀವು ತಾವು ಹೇಳಿದಾಗೆ ಸಮಯಕ್ಕೆ ಅನುಗುಣವಾಗಿ, ಅಲ್ಲಿರ್ತಕ್ಕಂಥ ಜನಗಳ ಒಂದು ಲೈಫ್ ಸ್ಟೈಲಿಗೆ ಅನುಗುಣವಾಗಿ, ಆ ಕ್ಲೈಮೇಟಿಗೆ ಅನುಗುಣವಾಗಿ ಬದಲಾವಣೆ ಮಾಡಿಕೊಂಡು ಬಂದಿದ್ದಾರೆ. ಉದಾಹರಣೆಗೆ ಅಷ್ಟಾಂಗ ವಿನ್ಯಾಸ ಅನ್ಬೇಕಾದ್ರೆ ಅದೇ ರೀತಿನಲ್ಲಿ ಏನೋ ಅವರು ಅದಕ್ಕೆ ವೆಸ್ಟರ್ನ್ ತುಂಬ ಲೈಕ್ ಮಾಡ್ತಾರೆ ಅಷ್ಟಾಂಗ ವಿನ್ಯಾಸ. ಯಾಕೆಂದ್ರೆ ತುಂಬ ಕೋಲ್ಡ್ ಕಂಟ್ರೀಸಲ್ಲಿ ಬದುಕ್ತಾ ಇರ್ತಾರೆ, ಟೆಂಪ್ರೇಚರ್ ಭಾಳ ಕಡಿಮೆ ಇರುತ್ತೆ. ಅವ್ರಿಗೆ ನಮಗೆ ಹಠಯೋಗ ಥರ ಫ್ಯಾಸಿವ್ ಆಗಿ ನಿಧಾನವಾಗಿ ಮಾಡ್ತಾ ಹೋದ್ರೆ ಮಾಡ್ದಂಗೆ ಅನ್ಸರ್ ಬೆವರು ಬರಲ್ಲ, ಸ್ವೆಟ್ ಔಟ್ ಆಗಲ್ಲ. ಅದಕ್ಕೆ ಅವ್ರು ಅಷ್ಟಾಂಗ ವಿನ್ಯಾಸ ಮಾಡುವಾಗ ಉಜ್ಜಾಯಿ ಬ್ರೀತಿಂಗ್ ಅಂತ ಹೇಳ್ತೀವಿ. ಅಂದರೆ ಟೆಂಪ್ರೇಚರ್ ರೈಸ್ ಮಾಡೋಕ್ಕೆ ಉಜ್ಜಾಯಿ ಬ್ರೀತಿಂಗ್ ಅಂತ. ಆ ಬ್ರೀತಿಂಗ್ ಜೊತೆ ಸ್ವಲ್ಪ ಇಂಟೆನ್ಸಿವ್ ಆಗಿ ಮಾಡ್ತಾ ಹೋಗ್ತಾರೆ ಪ್ರಾಕ್ಟೀಸನ್ನು. ಆ ಮಾಡ್ತಾ ಹೋಗಿ ಸ್ವೆಟ್ ಔಟ್ ಆಗುತ್ತೆ. 1.5 ಗಂಟೆ ಸೆಷನ್ ಅದು ಅಷ್ಟಾಂಗ ವಿನ್ಯಾಸ. ಅದು ಮಾಡಿದಾಗ ಅವರಿಗೆ ಲೈಟ್ ಫೀಲ್ ಆಗುತ್ತೆ, ಬಾಡಿನ ಮೊಬಿಲಿಟಿ ಬರುತ್ತೆ, ಏನೋ ಒಂಥರ ಲೈಕ್ ಆಗುತ್ತೆ. ಹಾಗೆ ಆ ಜನಗಳ ಆಸಕ್ತಿಗೂ ಆ ದೇಶದ ಕ್ಲೈಮೇಟ್ಗಳ ಅನುಗುಣವಾಗಿ ಕೆಲವು ಮಾರ್ಪಾಡುಗಳು ಮಾಡ್ಕೊಂಡಿದ್ದಾರೆ ಸರ್. ಅದೇನು ತಪ್ಪು ಅಂತ ಹೇಳೋಕ್ಕಾಗಲ್ಲ. ಆದರೆ ಯೋಗದ ಮೂಲ ಏನಿದೆ ಅದು ಬಿಟ್ಟು ಹೋಗಬಾರ್ದು ಅಷ್ಟೇ. ಎಷ್ಟು ವಯಸ್ಸಿನಿಂದ ಯೋಗ ಪ್ರಾಕ್ಟೀಸ್ ಮಾಡ್ಬೋದು? ಯೋಗಕ್ಕೆ ಮಕ್ಕಳು ಒಂದು ನಾವು ಮಿನಿಮಮ್ 6 ವರ್ಷ ಆಗಿರಬೇಕು ಅಂತ ಹೇಳ್ತೀವಿ ಮಕ್ಕಳಿಗೆ. ಕೆಲವರು ನಮಗೂ ಫೋನ್ ಮಾಡ್ತಾರೆ, ಸರ್ 4 ವರ್ಷ ಸೇರಿಸ್ಬೇಕು ಅಂದರೆ 5 ವರ್ಷ ಸೇರಿಸ್ಬೇಕು, ಮನೇಲಿ ತುಂಬ ತುಂಟಾಟ ಮಾಡ್ತಾನೆ, ಅವ್ನು ಕೂತಲ್ಲಿ ಕೂರಲ್ಲ, ಸೇರಿಸ್ಬೇಕು ಅಂತ ಹೇಳ್ತಾರೆ. ನಾವು ಹೇಳ್ತೀವಿ ಇಲ್ಲ, ಮಿನಿಮಮ್ 6 ವರ್ಷ, 8 ವರ್ಷ ಆದರೆ ಒಳ್ಳೆಯದು. ಇಲ್ಲ ಹಾಗೂ ಪರವಾಗಿಲ್ಲ ಅಂತಂದರೆ ಒಂದು 6 ವರ್ಷಕ್ಕೆ ಬರ್ಬೋದು. 6 ವರ್ಷಕ್ಕೆ ಬಂದರೆ ಭಾಳ ಸರಳವಾದ ಆಸನಗಳು ಮಾಡಿಸ್ಬೇಕು ಅವರಿಗೆ ಅಂತ. ಯಾಕೆ ಅಂತ ಹೇಳಿದರೆ ಮಕ್ಕಳಲ್ಲಿ ಈ ಬೋನ್ಗಳು, ಎಲುಬುಗಳು ಭಾಳ ಸಾಫ್ಟಾಗಿರ್ತವೆ. ಆವಾಗ ಕೆಲವು ಆಸನಗಳನ್ನು ಹ್ಯಾಂಡ್ ಬ್ಯಾಲೆನ್ಸು, ಲೆಗ್ ಬ್ಯಾಲೆನ್ಸು ಇದೆಲ್ಲ ಮಾಡುವಾಗ ಭಾರ ಜಾಸ್ತಿ ಆದರೆ ವರ್ಟಿಕಲ್ ಗ್ರೋತ್ ಕುಂಠಿತವಾಗುತ್ತೆ, ಬೆಳವಣಿಗೆ ಕುಂಠಿತವಾಗುತ್ತೆ. ಅದಕ್ಕೆ ಎತ್ತರ ಆದ್ರಿ ಅಂತ ಹೇಳಿದ್ರಿ ಅಲ್ಲ, ನಾನು 14ನೇ ವರ್ಷಕ್ಕೆ ಶುರು ಮಾಡಿದ್ದು. 6 ವರ್ಷದೊಳಗೆ ಎಸ್ಪೆಷಲಿ ಬೋನ್ ತುಂಬ ಸಾಫ್ಟ್ ಆಗಿರುತ್ತೆ. ಆಗ ತುಂಬ ನಾವು ಏನೋ ಲೋಡ್ ಹಾಕೋದು ಕೈ ಮೇಲೆ, ಕಾಲ ಮೇಲೆ ಜಾಸ್ತಿ. ಕೆಲವು ಆಸನ ಮಾಡೋಕೆ ಉದಾಹರಣೆ ಒಂದೊಂದು ಆಸನ ಮಾಡೋಕ್ಕೆ ಒಂದೊಂದು ಕಾಲ ಮೇಲೆ ಒಂದು ಕೈ ಮೇಲೆ ಲೋಡ್ ಹಾಕ್ತೀವಿ, ಅದು ಕಂಪ್ರೆಷನ್ ಆಗುತ್ತೆ. ಅದು ಎಕ್ಸ್ಟೆನ್ಷನ್ ಆಗಬೇಕು ಆ ಟೈಮ್ನಲ್ಲಿ, ಏಜ್ನಲ್ಲಿ, ಬೆಳವಣಿಗೆ ಟೈಮ್ನಲ್ಲಿ. ಉದಾಹರಣೆಗೆ ವೃಕ್ಷಾಸನ, ತಾಳಾಸನ, ತಾಡಾಸನ, ಊರ್ಧ್ವಹಸ್ತ ತಾಳ, ಈ ಥರ ಆಸನ ಮಾಡಿಸ್ಬೇಕು. ಎಕ್ಸ್ಟೆನ್ಷನ್, ಅದು ಸ್ವಿಮ್ಮಿಂಗ್ ಥರ ಸ್ಟ್ರೆಚ್ ಮಾಡೋದಿದ್ದೆಲ್ಲ ಆ ಥರದ್ದು, ಅದು ಒಳ್ಳೆಯದು. ಅದು ಯೋಗ ಅನ್ಬೇಕಾದ್ರೆ ಎಲ್ಲ ಆಸನಗಳಿದ್ದಾಗ ಅದನ್ನು ಮಾಡಿಸ್ಬಿಟ್ರೆ ಅವ್ರಿಗೆ ಬೆಳವಣಿಗೆ ಕುಂಟಿದೆ. ಅದಕ್ಕೆ ನಾವೇನು ಹೇಳ್ತೀವಿ, ಮಿನಿಮಮ್ 6 ವರ್ಷ ಆಗಲಿಯಪ್ಪ, ಅಥವಾ 8 ವರ್ಷದ ಮೇಲೆ ಶುರು ಮಾಡಿ ಇನ್ನೂ ಒಳ್ಳೆಯದು. ನಾವು ಮಾಡುವಾಗ ಅವೇ ಮಾಡಲಿಕ್ಕೆ ಶುರು ಮಾಡ್ತಾವಲ್ಲ, ಆ ಥರ ಸಣ್ಣ ಪ್ರಮಾಣದಲ್ಲಿ ಮಾಡಿದರೆ ಪರವಾಗಿಲ್ಲ. ಆದರೆ ಕೆಲವು ನಾನು ಹೇಳಿದಾಗೆ ಇನ್ವರ್ಟಿಂಗ್ ಆಸನ, ತಲೆ ಕೆಳಗೆ ಮಾಡೋಂಥ ಆಸನ ಅಷ್ಟು ಒಳ್ಳೆಯದಲ್ಲ. ಆಮೇಲೆ ಕೈ ಮೇಲೆ ಭಾರ ಬಿಟ್ಟು, ಒಂದು ಕೈ ಮೇಲೆ ಒಂದು ಕಾಲ ಮೇಲೆ ಭಾರ ಬಿಟ್ಟು ಹೆಚ್ಚೆಚ್ಚೊತ್ತು ಮಾಡೋದು ಅಷ್ಟು ಒಳ್ಳೆಯದಲ್ಲ. ಸುಮಾರಿಗೆ ಸೂರ್ಯ ನಮಸ್ಕಾರ ಎಲ್ಲ ಮಾಡಿದ್ರೆ ಏನು ತೊಂದರೆ ಇಲ್ಲ. ಮಕ್ಕಳುಗಳು 6 ವರ್ಷದಿಂದ ಸೂರ್ಯ ನಮಸ್ಕಾರ, ಸಣ್ಣ ಪುಟ್ಟ ಆಸನಗಳು ಮಾಡಿದ್ರೆ ತೊಂದರೆ ಇಲ್ಲ. ಮ್ಯಾಕ್ಸಿಮಮ್ ಎಷ್ಟು ವಯಸ್ಸು? ಮ್ಯಾಕ್ಸಿಮಮ್ ವಯಸ್ಸಿಲ್ಲ ಅಂತ ಹೇಳ್ಬೋದು ಯೋಗಕ್ಕೆ. ಯಾಕೆ ನಮಗೆ DKS ಅಯ್ಯಂಗಾರ್ ಅವರು 97 ವರ್ಷ ಆದರೂ ಮಾಡ್ತಾನೆ ಇದ್ರು. ಮಲ್ಲಾಡಹಳ್ಳಿ ಸ್ವಾಮೀಜಿ 105 ವರ್ಷದಲ್ಲೂ ಮಾಡ್ತಾನೆ ಇದ್ರು ಅವರು ಯೋಗವನ್ನು. ಹಾಗಾಗಿ ಈ ಮೊದಲಿಂದ ಅಭ್ಯಾಸ ಮಾಡ್ತಾ ಬಂದರೆ ಅದಕ್ಕೇನು ವಯಸ್ಸಿನ ಒಂದು ಮ್ಯಾಕ್ಸಿಮಮ್ ಲಿಮಿಟ್ ಇಲ್ಲ. ಸ್ಟಾರ್ಟ್ ಮಾಡೋದೇ ಆದರೆ ಅವರು ಸುಲಭವಾದ ಆಸನಗಳು ಮಾಡೋದು. ಈಗ ಉದಾಹರಣೆಗೆ ನೀವು ಹೇಳಿದಾಗೆ ಒಂದು 70 ವರ್ಷ 80 ನಾನು ಶುರು ಮಾಡೋಕ್ಕಂತ ಯೋಗ ಬರ್ತಾರೆ. ಬಂದ ತಕ್ಷಣ ಅವ್ರಿಗೆ ಶೀರ್ಷಾಸನ ಮಾಡಿಸ್ಬಿಡೋದು, ಅದೆಲ್ಲ ತಪ್ಪು. ಯಾಕೆಂದರೆ ಆ ನರ್ವ್ಸ್ ಕೆಪಾಸಿಟಿ ತಡೆಯಲ್ಲ. ನೀವು ಬ್ಲಡ್ಡು ರಿವರ್ಸ್ ಆದಾಗ ಬ್ಲಡ್ಗೆ ಪಂಚೇಂದ್ರಗಳ ಹಿಂದೆ ತುಂಬ ಟಿನ್ನಿ ಬ್ಲಡ್ ವೆಸಲ್ಸ್ ಇರ್ತವೆ, ಅದಕ್ಕೆ ಒತ್ತಡ ಆಗ್ಬೋದು, ಹಾನಿ ಆಗ್ಬೋದು ಪಂಚೇಂದ್ರಗಳಿಗೆ, ಅಥವಾ ಬೆದುಳಿಗೆ ಹಾನಿ ಆಗ್ಬೋದು. ಹಾಗಾಗಿ ಅಂಥ ವಯಸ್ಸಿನ ನೋಡಿಕೊಂಡು ಅವರಿಗೆ ಆದಂಥ ಕೆಲವು ಸರಳವಾದ ಆಸನಗಳು, ಧ್ಯಾನದ ವಿವಿಧ ಭಾಗಗಳು, ಪ್ರಾಣಾಯಾಮ, ಮುದ್ರೆಗಳು, ಇಂಥದನ್ನು ಹೇಳ್ಕೊಳ್ಳೋ. ಯಾಕೆಂದರೆ ಅವು ಯೋಗದ ವಿವಿಧ ಭಾಗಗಳೇ. ಅಂಥದ್ದನ್ನು ಮಾಡಿಸೋದ್ರಲ್ಲಿ ಏನು ತೊಂದರೆ ಇಲ್ಲ. ಶುದ್ಧ ಗಾಳಿ ಸಿದ್ಧ ಔಷಧಿ ಪ್ರಾಣಾಯಾಮ ಮಾಡುವೆ, ಶುದ್ಧ ಗಾಳಿ ಸಿದ್ಧ ಔಷಧಿ ಪ್ರಾಣಾಯಾಮ ಮಾಡುವೆ, ಧ್ಯಾನ ಮಾಡಿ ಜತನದಿಂದ ಸಮಾಧಾನಿಯಾಗುವೆ.
ದೂರ ಸಾರ್ಥಕದ ಬದುಕಿದೆ. ಇದು ಜೀವನ ಶೈಲಿ ಅಂತ ಹೇಳ್ತಾರೆ, 1 ಗಂಟೆ ಅಭ್ಯಾಸ ಮಾತ್ರ ಅಲ್ಲ. ಅದು ಹೇಗೆ? ಹೌದು, ನಾನು ಅದಕ್ಕೆ ಯಾವಾಗ ನಮ್ಮ ಸ್ಟೂಡೆಂಟ್ಸ್ಗೆ ಹೇಳ್ತಾ ಇರ್ತೀನಿ, ಯುವ ಕಲಿಯರಿಗೆ, ಯೋಗ ಅನ್ನತಕ್ಕಂಥ ಬರೀ 1 ಗಂಟೆ ಅಭ್ಯಾಸ ಅಲ್ಲ. ಆನ್ ಮ್ಯಾಟ್ ಆಫ್ ಮ್ಯಾಟ್ ಅಂತ ಇರುತ್ತೆ. ನೀವು ಆನ್ ಮ್ಯಾಟ್ 1 ಅವರ್ ಇರ್ತೀರಾ, ಆಫ್ ಮ್ಯಾಟ್ 23 ಗಂಟೆ ಇರ್ತೀರಾ. 23 ಗಂಟೆ ಅದು ಬಳಸ್ಕೊಂಡ್ರೆ ಅದು ಸಾರ್ಥಕತೆ ಆಗುತ್ತೆ. ಬರೀ ನಾನು 1 ಗಂಟೆ ಅಭ್ಯಾಸ ಮಾಡಿದೆ ಯೋಗ ಅಂತ ಹೇಳ್ಬಿಟ್ಟು ಮನೆಗೆ ಹೋಗಿ ಸಿಕ್ಕಾಬಿಟ್ಟೆ ತಿನ್ಬಿಡೋದು. ಆಮೇಲೆ ನಾವು ಏನು 1 ಗಂಟೆ ನಾವು ಹೇಳಿರ್ತೀವಿ, ಫಿಲಾಸಫಿ ಹೇಳ್ತೀವಿ, ಯಮ ನಿಯಮವನ್ನು ಹೇಳಿರ್ತೀವಿ, ಅಥವಾ ಯೋಗ ಅಂತ ಹೇಳಿದ್ರೆ ಈಗ ಜೀವನದ ಶೈಲಿ ಬಗ್ಗೆ ಎಲ್ಲ ಹೇಳಿರ್ತೀವಿ. ಅದನ್ನೆಲ್ಲ ಮತ್ತೆ ಮರ್ತು ಬಿಡೋದು 23 ಗಂಟೆ. 1 ಗಂಟೆ ಬಂದಾಗ ಮಾತ್ರ ನೆನಪು ಮಾಡ್ಕೊಂಡು ಮಾಡೋಂಥದ್ದು ಒಳ್ಳೇದಲ್ಲ. ಏನು 1 ಗಂಟೆ ಅಭ್ಯಾಸ ಮಾಡ್ತೀರಾ ಅದು ನಿಮ್ಗೆ 23 ಗಂಟೆಗೂ ಅಪ್ಲೈ ಆಗಬೇಕು, ಎಲ್ಲ ಕಾಲಕ್ಕೂ ಅನ್ವಯಿಸಬೇಕು. ಯಾಕಂದರೆ ಯೋಗ ಅಂತಕ್ಕಂಥದ್ದು ಒಂದು ಫಿಸಿಕಲ್ ಎಕ್ಸಸೈಸ್ ಅಲ್ವೇ ಅಲ್ಲ. ಒಬ್ಬ ಮನುಷ್ಯನ ಪರಿಪೂರ್ಣ ಬದಲು ಮಾಡ್ತಕ್ಕಂಥ ಶಕ್ತಿ ಯೋಗಕ್ಕಿದೆ. ಅಂದರೆ ನಾನು ಈಗಾಗಲೇ ಹೇಳಿದಾಗ ಅವನಿಗೆ ಮಾರಲ್ ಹೆಲ್ತ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನಾವು ಅದಕ್ಕೆ ಹೇಳ್ತೀವಿ, ನೀನು ಏನಾದರೂ ಮೊದಲು ಮಾನವನಾಗುವಂತೀವಿ, ಅದನ್ನು ಯೋಗ ಕೊಡುತ್ತೆ ಯಮ ನಿಯಮದಿಂದ. ಎರಡನೇದು, ನಾವು ಸದೃಢವಾಗಿರಬೇಕು, ನಾವು ಅಂದರೆ ದೇಹ ಚೆನ್ನಾಗಿರಬೇಕು, ಅದಕ್ಕೆ ಆಸನ ಅಂತಕ್ಕಂಥದ್ದು ಸದೃಢತೆಯನ್ನು ಕೊಡುತ್ತೆ. ಮಾನಸಿಕ ನೆಮ್ಮದಿಯನ್ನು ಪ್ರಾಣಾಯಾಮ ಕೊಡುತ್ತೆ. ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಆಧ್ಯಾತ್ಮಿಕ ಆರೋಗ್ಯ ಕೊಡುತ್ತೆ. ಇವೆಲ್ಲ ಸೇರಿದಾಗ ನಮಗೆ ಸಾಮಾಜಿಕ ಆರೋಗ್ಯ ಸಿಗುತ್ತೆ. ಸಾಮಾಜಿಕ ಆರೋಗ್ಯ ಅಂದರೆ ರಾಮರಾಜ್ಯ ಅಂತ. ಪ್ರತಿಯೊಬ್ಬ ಮನುಷ್ಯ ಚೆನ್ನಾಗಿದ್ದಾನೆ ಅಂತಂದರೆ ಸಮಾಜ ಚೆನ್ನಾಗಿರುತ್ತೆ, ಸಮಾಜ ಚೆನ್ನಾಗಿರೋಕ್ಕೆ ಸಾಮಾಜಿಕ ಆರೋಗ್ಯ, ಅದನ್ನು ಯೋಗ ಕೊಡುತ್ತೆ. ಆ ನಿಟ್ಟಿನಲ್ಲಿ ನಾವು ಯೋಗ ಮಾಡಬೇಕು, ಯೋಗಿನೇ ಆಗಬೇಕು. ಹೌದು, ಹಾಗೆ 1 ಗಂಟೆ ಮಾತ್ರ ಸೀಮಿತ ಮಾಡ್ಕೊಳ್ಳೋದು ಸೂಕ್ತ ಅಲ್ಲ. ಈ ವಿಶ್ವ ಯೋಗದ ದಿನದ ಅಂಗವಾಗಿ ನಮ್ಮ ಕೇಳುಗರಿಗೆ, ವಿಶೇಷವಾಗಿ ಯುವ ಪೀಳಿಗೆಗೆ ನೀವು ನೀಡಬಹುದಾದಂಥ ಸಂದೇಶ ಯಾವುದು? ನೋಡಿ, ಯೋಗ ಅಂತಕ್ಕಂಥ ಜೀವನದ ಒಂದು ಪದ್ಧತಿ. ಹಾಗಾಗಿ ನಿಮ್ಮ ಜೀವನದಲ್ಲಿ ಇದು ಅವಿಭಾಜ್ಯ ಅಂಗವಾಗಬೇಕಿದು. ಯಾಕೆಂದರೆ ಮನುಷ್ಯನಿಗೆ ನಾವು 24 ಗಂಟೆ ಇರುತ್ತೆ, ನಾವು ಸಮಯ ಇಲ್ಲ ಅಂತ ಬೇರೆ ಬೇರೆ ಕಾರಣಗಳು ಕೊಡ್ತೀವಿ. ಹಾಗೆ ಕೊಡದೇ ಕನಿಷ್ಠ ಒಂದು 30 ನಿಮಿಷನ ಅಥವಾ 45 ನಿಮಿಷನ ಇದಕ್ಕಾಗಿ ನಿಮ್ಮ ಆರೋಗ್ಯಕ್ಕೋಸ್ಕರ ಮೀಸಲಾಗಿಟ್ಕೊಳ್ಳಿ. ಏಕೆಂದರೆ ನಿಮಗೆ ಆರೋಗ್ಯಕ್ಕಿಂತ ಮಿಗಿಲಾದ ಭಾಗ್ಯ ಬೇರೆ ಯಾವುದೂ ಇಲ್ಲ. ಏಕೆಂದರೆ ಏನಾದ್ರು ದೇವರು ನಿಮಗೆ ಪ್ರತ್ಯಕ್ಷ ವರ ಕೇಳ್ಬಿಟ್ಟು ನಿಮಗೆ ಆರೋಗ್ಯ ಬೇಕಾ, ಸಂಪತ್ತು ಬೇಕಾ ಅಂದರೆ ನಮ್ಮ ವಿವೇಚನೆಯವರು ನಾವು ಕೇಳೋದೇ ಆರೋಗ್ಯವನ್ನು. ಹಾಗಾಗಿ ಆರೋಗ್ಯವೇ ಭಾಗ್ಯ ಅಂತ ಹೇಳ್ತೀವಿ. ಆ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಕೂಡ ದಿನನಿತ್ಯ ಯೋಗವನ್ನು ಅಳವಡಿಸ್ಕೊಳ್ಳಿ. ಮತ್ತು ನೀವು ಮಾಡೋದ್ರ ಜೊತೆಗೆ ನಿಮ್ಮ ಸಂಸಾರದಲ್ಲಿ ಮಕ್ಕಳುಗಳಿಗೆ ಆಗ್ಬೋದು, ನಿಮ್ಮ ಸಂಗಾತಿಗೆ ಆಗ್ಬೋದು ಹೇಳ್ಕೊಡಿ, ಅಕ್ಕಪಕ್ಕದವ್ರು ಹೇಳ್ಕೊಡಿ. ಇದನ್ನು ಹೆಚ್ಚೆಚ್ಚೊಂದು ಬೆಳೆಸಲಿಕ್ಕೆ ಒಂದು ಪ್ರಯತ್ನ ಮಾಡಿ. ಏಕೆಂದರೆ ಆರೋಗ್ಯಕ್ಕಿಂತ ಮಿಗಿಲಾದ ಬೇರೆ ಭಾಗ್ಯ ಯಾವುದಿಲ್ಲ. ಆ ಭಾಗ್ಯವನ್ನು ಕೊಡೋದ್ರಲ್ಲಿ ನೀವು ಕೂಡ ಅವರು ಪಾಲ್ದಾರರಾಗಿ ಅಂಥೇಳಿ ನಾನು ಈ ಒಂದು ಸಂದರ್ಭದಲ್ಲಿ ತಮಗೆ ಸಂದೇಶನ ಕೊಡಲಿಕ್ಕೆ ಇಷ್ಟಪಡ್ತೀನಿ. ನಮ್ಮ ಕೇಳುಗರಿಗೆ ಯೋಗದ ಬಗ್ಗೆ ಅನೇಕ ವಿಚಾರಗಳನ್ನು ತಿಳಿಸಿದ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಅರುಣ ನಿಚ್ಚೆ ಅರಿತು ನಡೆವೆ ಸಮರಸದೆ ಬಾಳುವೆ. ಅರುಣ ನಿಚ್ಚೆ ಅರಿತು ನಡೆವೆ ಸಮರಸದೆ ಬಾಳುವೆ. ಯೋಗ ದೀಪವೆತ್ತಿ ಹಿಡಿದು ಜಗಕ್ಕೆ ಬೆಳಕ ನೀಡುವೆ. ಯೋಗ ದೀಪವೆತ್ತಿ ಹಿಡಿದು ಜಗಕ್ಕೆ ಬೆಳಕ ನೀಡುವೆ. ಯೋಗ ಮಾಡಿ ಯೋಗಿಯಾಗು ಸಾಧನೆ ನಮ್ಮೊಡನಿದೆ. ಯೋಗದಿಂದ ರೋಗ ದೂರ ಸಾರ್ಥಕದ ಬದುಕಿದೆ. ಯೋಗದಿಂದ ರೋಗ ದೂರ ಸಾರ್ಥಕದ ಬದುಕಿದೆ. ಯೋಗದಿಂದ ರೋಗ ದೂರ ಸಾರ್ಥಕದ ಬದುಕಿದೆ.